ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಸಕಲ ಅಯ್ಯಪ್ಪ ಭಕ್ತರಿಗೆ ಈ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಮೂಲಕ ನನಗಿಂತ ಕಿರಿಯವನು ಯಾರೂ ಇಲ್ಲ ಎಂಬ ಭಾವನೆಯಲ್ಲೇ ಸದಾ ಬಾಳಬೇಕೆಂಬ ಹಂಬಲದಲ್ಲಿರುವಂತಹ TS ಕಣ್ಣನ್ ಮಾಡುವ ಶಿರಸಾಷ್ಟಾಂಗ ಪ್ರಣಾಮಗಳು. ಆ ಭಗವಂತನನ್ನು ನಾವು ಅಣುರೇಣು ತೃಣಕಾಷ್ಟದಲ್ಲಿ ಮತ್ತು ಚರಾಚರ ವಸ್ತುಗಳಲ್ಲಿ ಕಾಣ್ತೀವಿ. ಅದರಂತೆ ನಮ್ಮ ಮಾಲಾಧಾರಣೆಯನ್ನು ಮಾಡಿದಾಗ ಪ್ರತಿಯೊಬ್ಬ ಸ್ವಾಮಿಗಳು ನಮಗೆ ಅಯ್ಯಪ್ಪನ ಭಕ್ತರೇ, ಅಯ್ಯಪ್ಪನೇ, ಸಾಕ್ಷಾತ್ ಅಯ್ಯಪ್ಪನೇ ಆಗಿರ್ತಾರೆ. ಈಗ ರಾಮನಗರಕ್ಕೆ ಕೊಡಗು ಜಿಲ್ಲೆಯ ಮಡಿಕೇರಿಗೆ ಸೇರಿದಂತಹ ಕುಶಾಲನಗರದಲ್ಲಿ ವಾಸಿಯಾಗಿರುವಂತಹ ಶ್ರೀಯುತ ತಮ್ಮಯ್ಯ ಸ್ವಾಮಿಗಳು ಅವರ ಪುತ್ರಿಯನ್ನು ನೋಡಲು ಕೆಂಗೇರಿಗೆ ಹೋಗಿ ಬಂದು ರಾಮನಗರಕ್ಕೆ ಬಂದು ಕೆಲವೊಂದು ವಿಚಾರಗಳನ್ನು ಹಂಚ್ಕೋಬೇಕು ಅಂತ ನನ್ನನ್ನು ಕಾಣಬೇಕು ಅನ್ನೋ ಒಂದು ಹಂಬಲಕ್ಕಾಗಿ ಹಿಡಿದು ಬಂದಿದ್ದಾರೆ. ಅವರ ಪಾದಾರವಿಂದಕ್ಕೆ ಮೊದಲು ನನ್ನ ಶಿರಸಾಷ್ಟಾಂಗ. ಯಾಕೆಂದರೆ ಮಾಲಾಧಾರಣೆ ಮಾಡಿದಾಗ ನಾವು ದೊಡ್ಡವ್ರಿಗೆ ನಮಸ್ಕಾರ ಮಾಡ್ಬೋದು ಅಂತಾರೆ. ದೊಡ್ಡವರಲ್ಲಿ ನಾವು ಆ ಒಂದು ಗೌರವವನ್ನು ಕಾಣಲೇಬೇಕು ಅನ್ನೋದನ್ನು ನಮಗೆ ಭಗವಂತ ಕಲಿಸ್ಕೊಟ್ಟಿದ್ದಾರೆ. ಅದನ್ನು ಪಾಲಿಸೋಣ. ನನ್ನ ತಂದೆಯ ವಯಸ್ಸಿನ ಸಮಾನರಾದಂತಹ ಶ್ರೀಯುತ ತಮ್ಮಯ್ಯ ಅವರು ಕುಶಾಲನಗರದಿಂದ, ಅವರಿಗೆ ಎಲ್ಲರೂ ರಾಜ ಅಂತ ಕರೀತಾರೆ. ನಾವು ಆ ಮಹಾರಾಜಾದಿ ರಾಜ, ನಮ್ಮ ಕಾಡಿನ ರಾಜ, ಆ ಪಂದಳ ರಾಜ, ಆ ಸ್ವಾಮಿ ಅಯ್ಯಪ್ಪನ ವಿಚಾರವನ್ನು ಅವರಿಂದ ಎಷ್ಟು ಅವರ ಯಾತ್ರಾ ಅನುಭವನ ಹಂಚ್ಕೋಬೇಕು ಸ್ವಾಮಿ ನಿಮ್ಮ ಹತ್ರ ಅಂತ ನೇರವಾಗಿ ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೊದಲಿಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಮಿ ಶರಣ. ಸ್ವಾಮಿ, ನಿಮ್ಮ ಪರಿಚಯ, ನಿಮ್ಮ ಹೆಸರನ್ನು ಹೇಳ್ಕೊಡ್ರಿ. ಎಷ್ಟು ವಯಸ್ಸು ಅನ್ನೋದನ್ನು ನೀವೇ ಹೇಳ್ಬಿಡಿ. ನಿಮ್ಮ ಹೆಸರು ಹೇಳಿ. ನಾನು ತಮ್ಮಯ್ಯ ಅಂತ ಕರೆಯೋದು, ರಾಜ ಅಂತ ಕರೆಯೋದು. ಅದ್ರ ನನಗೆ 75 ವಯಸ್ಸಾಗಿದೆ. ಈಗ 75 ವಯಸ್ಸಲ್ಲಿ ನೀವು ನಮ್ಮ ಒಂದು VSS ಮೀಡಿಯಾ ಚಾನಲ್ ನೋಡಿ ನಮಗೆ ಇಲ್ಲಿವರೆಗೂ ಬಂದಿದ್ದೀರಾ. ಅದೇ ನಮಗೆ ಸಾಕ್ಷಾತ್ ಅಯ್ಯಪ್ಪನೇ ಬಂದಂಗೆ ನಮಗೆ ಭಾಸ ಆಗಿದೆ. ಅದರಲ್ಲೂ ನಾಳೆ ಮಂಡಲ ಪೂಜೆ ಶಬರಿಮಲೆಯಲ್ಲಿ ಏನು ಹೇಳಲಿಕ್ಕೆ ಬಂದಿದ್ದೀರಾ ಸ್ವಾಮಿ? ಏನು ಎಕ್ಸ್ಪೀರಿಯನ್ಸ್ ಅದು ಏನು ಉಂಟು ಅಂದರೆ ನಿಮ್ಮ ಏನಂದರೆ, ಯಾವುದೇ ಸ್ವಾಮಿ ಆಗಲಿ ಕಡಿಮೆ ಅಂದರೆ 48 ದಿನ ಅವರು ಮಂಡಲೋತ್ಸವ ಮಾಡಲೇಬೇಕು. ಮಾಡಿ ಹೋದ್ರೇ 48 ದಿನ 48ನೇ ಇದು ಒಂದು ಮಂಡಲ ಮಾಡಿ ಹೋದರೆ ಅವರಿಗೆ ನಮ್ಮ ಜೊತೆಯಲ್ಲಿ ಅವ್ರ ಜೊತೆಲೇ ಅಯ್ಯಪ್ಪ ಇರ್ತಾರೆ. ನಂದೊಂದು ರಿಕ್ವೆಸ್ಟ್ ಅಂದರೆ 48 ದಿನ ಕಂಪಲ್ಸರಿ ಮಾಡಿ. ಈಗ ನಿಮಗೆ 75 ವರ್ಷ ಸ್ವಾಮಿ. ನೀವು ಈಗಲೂ ಇತ್ತೀಚಿನ ವರ್ಷಗಳಲ್ಲಿ ಶಬರಿಮಲೆ ಯಾತ್ರೆಯನ್ನು ಮಾಡಿದ್ದೀರಾ ಅಥವಾ ನಿಮ್ಮ ಯಾತ್ರೆ ಮಾಡಿದ ವರ್ಷ ಯಾವ? ನಾನು ಸ್ಟಾರ್ಟ್ ಮಾಡಿರೋದು ನಾನು 79ರಲ್ಲಿ ಹೋಗಿ ನಾವೆಲ್ಲ ಭಯಂಕರ ಕಾಡೆ ಮಾತಾಡೋದಿಲ್ಲ, ಒಳ್ಳೆ ಎಲ್ಲ ನಮ್ಮದು ಯಾಕೆಂದರೆ ನವೆಂಬರ್ 15 ಅಥವಾ 16 ಇದು ಕಾರ್ತಿಕ ಮಾಸ ಸ್ಟಾರ್ಟ್ ಆಯಿತು. ಆವಾಗ ನಾವು ಮಾಲೆ ಹಾಕ್ತೀವಿ. ಮಾಲೆ ಹಾಕಿ ಅದೇ 2 ತಿಂಗಳವರೆಗೆ ನಾವು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಮಾಡ್ತಿದ್ದೆವು. ಆಮೇಲೆ ಈ ಜ್ಯೋತಿಗೆ ಹೋಗೋದು. ಜ್ಯೋತಿಗೆ ಹೋಗಿ ಎಲ್ಲ ಜ್ಯೋತಿ ಎಲ್ಲ ನೋಡ್ಕೊಂಡೆಲ್ಲ ವಾಪಸ್ ಬರ್ತಿದ್ದೆ. ನಾವು 3 ವರ್ಷ ಕಂಟಿನ್ಯೂಸ್ ಹೋದೆ. ಬಟ್ ಏನಾಯ್ತು ಅಂದರೆ 3ನೇ ವರ್ಷ ನಮ್ಮ ಅಪ್ಪ ಹೋಗಿ ಬಂದ ತಕ್ಷಣ ನಮ್ಮ ಅಪ್ಪ ತಿರ್ಬೋದು. ಸೊ ಗುರುಸ್ವಾಮಿನೇ ಕೇಳಿದೆ, ತೀರೋಗಿದ್ದು ವರ್ಷ ಬೇಡ ಅಂದರು. ಯಾವ ಕಾರಣಕ್ಕೂ ಬೇಡ, ಯಾಕಂದ್ರೆ 1 ವರ್ಷ ಕಳೀಲಿ, ನಂತರ ಬೇಕಾದ್ರೆ ಹಾಕಿ ಸರಿ. ಆಮೇಲೆ ಏನು ಮಾಡಿದೆ, ನಾನು ಕ್ಯಾನ್ಸಲ್ ಮಾಡಿದೆ. ಆಯಿತು. ಅದು ಆದ ನಂತರ ಇನ್ನೊಂದು ಇಯರ್ಗೆ ನಾನು ಮಾಲೆ ಹಾಕ್ಬೇಕು. ಅಷ್ಟೊತ್ತಿಗೆ ಯಾವಾಗ ಒಂದು ಅಂದಾಜು ನವಂಬರ್ ಅಲ್ಲ ಸೆಪ್ಟೆಂಬರ್ಲೇನೋ ನನ್ನ ತಾಯಿ ಫ್ರ್ಯಾಕ್ಚರ್ ಆಗೋದು ಕಾಲು. ಅವ್ರಿಗೆ ಇದು ಮಾಡೋಕ್ಕಾಗ್ತಿಲ್ಲ. ನನ್ನ ದೊಡ್ಡ ಕೈಗೆ ಹುಷಾರು. ಸೊ ಅವ್ರನ್ನ ಅಡುಗೆ ಮಾಡೋಕ್ಕೆ ಬಿಡೋಕ್ಕಾಗ್ತಿಲ್ಲ, ಇಷ್ಟ. ಸೊ ಹಾಗೆ ಅವರು ಅದು ಆ ಸಲನೂ ಕಂಟಾಕ್ಟ್. ಆನಂತರ ಹೋಗ್ಲಿಕ್ಕೆ ಆಗಿಲ್ಲ. ಏನು ಮಾಡೋದು, ನನಗೆ ಅಯ್ಯಪ್ಪಾಗ ಎಳೀತದೆ ಮತ್ತು ಈಗಲೂ ಅಷ್ಟೇ ನನಗೆ ಎಳೀತದೆ ಹೋಗೋಣ ಅಂತ. ಬಟ್ ಹೋಗೋಕ್ಕೆ ಆಗ್ತಾಯಿತ್ತು. ಅದು ಯಾವ ರೀಸನ್ ಅಂತ ಗೊತ್ತಿಲ್ಲ. ಮತ್ತು 99 ಇಸ್ವಿಯಲ್ಲಿ ಕುಶಾಲನಗರಕ್ಕೆ ಬಂದು ಅಲ್ಲಿದ್ದಾಗ 99ರಲ್ಲಿ ಒಂದು ನಮ್ಮ ನಾರಾಯಣ ಸ್ವಾಮಿ ಹೋಗಿ, ಅವ್ರು ಸೀನಿಯರ್ ನನಗಿಂತ. ಆವಾಗನೇ ಅವ್ರಿಗೆ ನನಗೆ ಕಡಿಮೆ ಅಂದರೆ ಒಂದು 15 ವಯಸ್ಸು ದೊಡ್ಡವರು. ನಾರಾಯಣ ಸ್ವಾಮಿ ಮಲಯಾಳಿ, ಒಳ್ಳೆ ಜನ, ಒಳ್ಳೆ ನಿಯತ್ತು ಎಲ್ಲ ಓಕೆ. ಅವ್ರ ಜೊತೆಲಿ ನಾನು ಒಂದು ಸಲ
79ರಲ್ಲಿ ಹೋಗಿದ್ದೆಲ್ಲ. 79ರಲ್ಲಿ ಹೋಗಿದ್ದಾಗ ನಾನು ನನಗೆ ಗುರುಸ್ವಾಮಿ ಆಗಿದ್ದು ನನ್ನ ಕ್ಲಾಸ್ಮೇಟು ಸುರೇಶ್ ಅಂತ. ಅವ 2 ವರ್ಷ ಹೋಗಿ 3ನೇ ವರ್ಷಕ್ಕೆ ನಮಗೆ ಗುರುಸ್ವಾಮಿ. ಸರಿ, ನಾವು ಇನ್ನು ಕಟ್ಟಿಸ್ಕೊಂಡು ಅವ್ರ ಜೊತೆಗೆ ಹೋದದ್ದು. ಹೋಗಿ ಅಲ್ಲಿ ಇನ್ನೂ ಕಟ್ಟಿಸ್ತು ಹೋದೋ. ನಾನು ಹೋಗಿ ಇದೆಲ್ಲ ಐತಿ, ಅದು ಈ ಎರಮೇಲಿಯಿಂದ 48 ಮೈಲು ನಡ್ಕೊಂಡು ಆಮೇಲೆ ಹಳದಿಯಲ್ಲಿ ಬಂದು ರೆಸ್ಟ್ ಮಾಡೋದು. ರೆಸ್ಟ್ ಎಲ್ಲ ಮಾಡಿ ಅಲ್ಲಿಂದ ಪುನಃ ಸ್ನಾನಕ್ಕೆ ನಾವು ಮೇಲೆ ಹೋಗ್ಬಿಡೋದು. ಒಳ್ಳೆ ನೀರು ಸಿಗ್ತಿದೆ. ಅಲ್ಲಿ ಒಂದು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಬಂದ್ಬಿಟ್ಟು ಆಮೇಲೆ ನಾವು ರಾತ್ರಿ ಬೆಳಿಗ್ಗೆ ಅಲ್ಲಿಗೆ ತಲುಪಿದ್ದು ಹಳದಾಗ. ರಾತ್ರಿ ನಾವು 10 ಗಂಟೆಗೆ ಪುನಃ 9ವರೆಗೆ ನಾವು ಹಳದ ಹತ್ತಿಗೆ ಮಾಡಿ ಹೋಗ್ತೇವೆ. ಹೋಗಿ ಎಲ್ಲ ಆಯಿತು. ಇದು ಕರೀಲ್ಲ ಅಂತ ಹೋಗಿ ತಲುಪುವಾಗ ಕತ್ಲೆ ಇತ್ತು. ನಾನೇನು ಮಾಡಿದೆ, ಈ ಕಡೆ ಹೋಗ್ಬೇಕಾದ್ರೆ ಈ ನಾನು ಯಾಕೋ ತಿರುಗಿ ನೋಡ್ತೀನಿ, ಸ್ವಾಮಿಗಳು ಕಾಣ್ತಾ ಇತ್ತು. ಕರೀಲ್ಲ ಅಂತ ದಾಟಿನಾಗೆ ನನಗೆ ಎದುರಿಗೆ ಏನಿಲ್ಲ ಸ್ವಾಮಿ, ಆಯಿತು ನಾವು ನನ್ನ ಕೆಲಸ ಮುಗೀತು ತಲೆಗೆ ಎತ್ಕೊಂಡೆ. ಇಲ್ಲ, ಇನ್ನು ನನಗೆ ಮನೆಗೆ ತಲುಪೋಕ್ಕಾಗಿಲ್ಲ ಅಂತ ಮನಸ್ಸಲ್ಲಿ ಅಯ್ಯಪ್ಪನ ಕರೆದೆ, ಸುಬ್ರಹ್ಮಣ್ಯನ ಕರೆದೆ, ರಾಮಪ್ರಾಯರನ್ನ ಕರೆದೆ, ಗಣಪತಿನ ಕರೆದೆ, ಎಲ್ಲರನ್ನೂ ಕರೆದೆ. ಕರೆಯೋದೇ ದೇವರೇ ಇಲ್ಲ. ಏನು ಮಾಡೋದು, ಆ ಕಡೆ ಈ ಟಾರ್ಚ್ ಇದೆಯಲ್ಲ, ಸ್ವಲ್ಪ ಪವರ್ಫುಲ್ ಟಾರ್ಚ್, ಅದನ್ನೆಲ್ಲ ಹಾಕಿ ನೋಡಿದೆ. ಎಲ್ಲಿ ನೋಡೋದು ಬರೀ ಇದೆ ನಂದು ಮರ ಗಿಡಗಳು ದಾಟಿಗೆ ಎದುರಾಗಿತ್ತು. ಹೋಗಕ್ಕೆ ಇನ್ನು ಏನು ಮಾಡ್ದೆಪ್ಪ, ನೀನು ನಾನು ಹೊಲದ ಇಲ್ಲ ಮನೆಗೆ ತರಿಸೋದು. ಕಾಲು ಇಡಬೇಕು ಆ ಕಡೆಗೆ ಅನ್ನೋದ ಸರ್, ನಾನು ಅಷ್ಟು ದೂರದಲ್ಲಿ ಹೌದೇ. ಹೋದ ತಕ್ಷಣ ಅಲ್ಲಿಬ್ರು ಸ್ವಾಮಿಯನ್ನು ನಾನೇನು ಮಾಡೋದು, ಒಳಗದು ಕೂಡ ನಂಬಿಟ್ಟು ನಾನು ಹಿಂಗೆ ಟಚ್ ಮಾಡ್ಕೊಂಡು, ಅದು ನಮ್ಗೆ ಈ ಲೆಫ್ಟ್ ಸೈಡ್ ಮೇಲೆ ಟಚ್ ಮಾಡ್ತೀನಿ. ಈ ಅಪ್ಪನಿಗೆ ಸಿಗೋದು, ಎನ್ನ ಚಾಮಿ ನೀನು, ಎನ್ನ ನೀವು ಅಯ್ಯಪ್ಪನ ನಮ್ಮ ತಳ್ರಿ, ಹಾಂ ನಾವು ನಿಲ್ದಿಟ್ಟೆ ಎನ್ನ ಪಡ್ರ ಓಂ ಅಂದ್ಬಿಡ್ರು. ನನಗೆ ಸ್ವಾಮಿ ಭಗವಾನೇ ತಪ್ಪಾಚಿಂದ ಮೊನ್ನೆ ಚಿಡಗ ಸ್ವಾಮಿ ಸೋಣ ಬೇಜಾರು ಪಾಂಡ ಅಂತೀನಿ. ನೋಡಿಪ್ಪ ಒಂದು ಮುಂದೆ ಬಂದು ನನ್ನ ಮುಂದೆ ಒಂದು 4-5 ಜನ ನನಗೆ ಆ ಬ್ಲರ್ ಕಾಣೋದಿಲ್ಲ. ಜನ ಕಾಣೋದು ಒಂಥರ ಬ್ಲರ್ ಕಾಣೋಂಗಿಲ್ಲ. ಟಾರ್ಚ್ ಬಿಟ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಅವಾಗ ಶರಣ ಕರೆಯೋದು ಮಾಡಿದೆ, ಅದು ಹಂಗೆ ಎಪ್ಪ ಅಂದ್ಕೊಂಡು ಕರ್ಕೊಂಡು ಹೋದೆ. ಕರಿಯಿಲ್ಲ ಅಂತ ಕರಿಮಲೆ ಇಲ್ಲಿ ಒಂದು ಫ್ಲ್ಯಾಟ್ ಜಾಗ ನೋಡಿ, ಅಲ್ಲಿ ಒಂದು ಇಡೀ ಇತ್ತು, ಯಾವುದು ಪಟೇಲ್. ಇದು ಇಲ್ಲಿ ಕರಿಮಲೆ ಕರ್ಕೊಂಡು ಹೀಗೆ ಉಂಟಲ್ಲ ಜಾಗ. ಸರಿ, ಅಲ್ಲೇ ನಿಂತ್ಬಿಟ್ಟೆ. ನನಗೆ ಹೋಗುವಾಗ ಹೇಳಿದ್ರು, ಯಾರು ಮಿಸ್ ಆಗ್ಬಿಟ್ರೆ ಮಡಿಕೇರಿ ಅಂತ. ಸರಿ, ಮಡಿಕೇರಿ ಅಂದರೆ ಯಾರು ಬರ್ತಾ ಇಲ್ಲ, ಬರ್ತಾರೆ ಯಾರು ನೋಡ್ತಾ ಇಲ್ಲ. ಮಡಿಕೇರಿಯವರು ಸುಮ್ಮನೆ ಹೋಗ್ತಾ ಇದ್ದಾರೆ. ಕಾರಣ ಒಂದು ಆವಾಗ ಆಲ್ಮೋಸ್ಟ್ ಒಂದು 9:30 ಗಂಟೆ 10 ಗಂಟೆ ಆಗಿರ್ಬೋದು ಅಲ್ಲಿ ತಲುಪಿದ. ಆ ನಂತರ ಕರೆದೆ ಒಂದು 12:30 ಗಂಟೆಗೆ ಬಂದು ನಮ್ಮ ಸ್ವಾಮಿಗಳೆಲ್ಲ ಬಂದು, ಅದು ಸ್ವಾಮಿ ಅದು ಇದು ಮಡಿಕೇರಿ ಹೀಗೆ ನೋಡಿದ್ರು. ನನಗೆ ಇದು ನನಗೆ ಗುರುಸ್ವಾಮಿ ಸುರೇಶ್ ನಮ್ಮದು ಕ್ಲಾಸ್ಮೇಟ್ ಬೈದೆ, ಎಲ್ಲಿ ಸ್ವಾಮಿ ಈ ಆನೆ ದೊಡ್ಡ ಬೊಂಬೆ ಬರುತ್ತಾ ಇತ್ತು, ಏನು ನೀವು ಹಾಗೆ ಹೋಗ್ಬಿಡೋದು. ನಾನೀಗ ಸ್ವಾಮಿ ಸತ್ಯ ಹೇಳ್ತೀನಿ, ನನಗೆ ಏನೂ ಗೊತ್ತಿಲ್ಲ. ಒಂದು ಕಡ್ಡಿ ಮೋದಿದ ಶಬ್ದ ಕೇಳಿ ಆಮೇಲೆ ಹೇಳಿದೆ, ನನಗೊಂದು ಕಡ್ಡಿ ಮುದ್ದಿದ ಶಬ್ದ ಇಲ್ಲ, ನಾನು ನೆಟ್ಟಿಗೆ ಬರ್ತಾಯಿದ್ದೆ. ಆಮೇಲೆ ಅಲ್ಲಿ ಯಾರೋ ಸಿಕ್ಕಿದ್ರು ನಂತರ ಅವ್ರ ಜೊತೆಲಿ ಬಂದೆ. ಅದು ಇವರು ಕಟ್ಟಿಲ್ಸಿದೆ ಫಸ್ಟ್ ಟೈಮ್ ನನ್ನ ಕಂಡೀಷನ್. ನಾನು ಅವ್ರಿಗೆ ಈ ಸ್ವಾಮಿಗೆ ನನ್ನ ಜೊತೆಗೆ ಬಂದವ್ರಿಗೆ ಹೇಳಿದೆ, ಸ್ವಾಮಿ ಕಟ್ಟು ಸ್ವಲ್ಪ ತಂದಿದ್ದು. ಅವರು ತೆಗೆದಿಟ್ಟು ಆ ಹೋಟೆಲು. ಇವರು ಇಲ್ಲಿಂದ ಅಷ್ಟೇ ಹೋಗಿ ಸ್ವಾಮಿ, ನನಗೆ ಕಾಡ್ತಾ ಇಲ್ಲ. ಆಮೇಲೆ ಅದಾಯಿತು. ಇವರೆಲ್ಲ ಬಂದ್ಬಿಟ್ಟು ಇವರು ಸಿಕ್ಕಿದ್ರಲ್ಲ ನನಗೆ ಜೋರು ಮಾಡಿದ್ರು. ಮತ್ತೆ ಹೋಗೋಣ ಹೊರಟು ಮೇಲೆ ನಾವಿಡ ಕಲ್ಪಸ್ವಾಮಿ ಅಲ್ಲಿ ಹೋಗಿ ಎಲ್ಲ ಇದೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಮೂವ್ ಆಗಿದೆ ಅಷ್ಟೇ ಆ ಕಡೆಗೆ. ಅಷ್ಟೊತ್ತಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ತಡೆದು ಹೋಗೋದಿಲ್ಲ. ಬೆಳಗಿನ ಜಾವ ನೀವು 5 ಗಂಟೆ ಮೇಲೆ ಹೋಗಿ ಆನೆಗಳು ಕಾಟ ಆಗುತ್ತೆ. ಆನೆ ಜೋರಾಗಿದೆ, ಅಲ್ಲಿ ಸಿಕ್ಕಾಪಟ್ಟೆ ಹೋಗ್ತು. ಅಲ್ಲೇ ಆ ಹೋಟೆಲ್ ಅಲ್ಲೇ ಅವ್ರಿಗೆ ಹೇಳೋದು, ಸ್ವಾಮಿ ನಮಗೆ ಪುವಾನ ಕೈಲಿ നമ്മൾ ഇവിടെ ഇരിക്കുക, ചായ ചോറ് നമ്മൾ കഴിച്ചിട്ട് ഇത് വേറെ പോവാൻ
ಸರಿ ಅಂತ ಅವ್ರು ಕೂರಿಸ್ಕೊಂಡ್ರು, ಚಾಯ ಕುಡಿಯೋರು, ಚಾಯ್ ಕುಡಿದ್ರು, ಗಂಜಿ ಕುಡಿಯೋರು ಕುಡಿದ್ರು ಎಲ್ಲ ಆಗಿ ಮತ್ತೆ ಬೆಳಗ್ಗಿನ ಜಾವ ನಾವು ಕೆಳಗೆ ಇಳಿದೋ ಕರಿಮಲೆ ಇಳಿಯುವಾಗ ನಮಗೆ ಒಂಥರ ಬೇರುಗಳಲ್ಲಿ ಇತ್ತು. ಇಳಿಯುವಾಗ ನಮಗೆ ಅದು ಎಲ್ಲ ಮಾಡಿ ಇಳಿದು ಕಾಲು ಕೆಳಗಡೆ ಹಾಕುವಾಗ ಇಷ್ಟ ಹೈಟ್ ಒಂದೊಂದು ಎಲ್ಲ ಮಾಡಿ ಏನೋ ಅಯ್ಯಪ್ಪ ನಮ್ಮನ್ನ ತಳ್ಕೊಂಡು ಹೋದ. ಬೆಲೆನ ಊಟ, ಕೆರೆಯನ್ನ ಊಟ, ಬೆಲೆನ ಊಟ ಸ್ವಲ್ಪ ರೆಸ್ಟ್ ಮಾಡೋದು. ಅಲ್ಲಿಂದ ಏನು ಮಾಡೋದು ಗಟ್ಟಿಗೆ ಪಂಪಲ್ಲಿ ಮಾಮೂಲಿ ಅವಾಗ 13ನೇ ತಾರೀಕು ಬೆಳಿಗ್ಗೆ ನಾವು ಅಲ್ಲಿಗೆ ತಲುಪಿದ್ವಿ. 13ನೇ ತಾರೀಕು ಬೆಳಿಗ್ಗೆ ಆಯಿತು. ಅಲ್ಲಿಂದ ಪಂಪ ಬೆಳಕು, ಪಂಪ ಸಜ್ಜೆ ಗಜ್ಜು ಆ ಬೆಳಕು ಮತ್ತು ಅನ್ನದಾನ ಎಲ್ಲ ಮಾಡಿ ಅಲ್ಲಿಂದ ನಾವು ಹೊರಟ ಮೇಲೆಗೆ ಹೊರಟಾಗ ನಾನು ನೋಡಿದೆ ನೀಲಿ ಬಲೆ ಎಲ್ಲ ಹೇಗೆ ಅಂದರೆ ಇಷ್ಟು ದಪ್ಪ ಲಾಕ್ಸ್ ಅಡ್ಡ ಇಟ್ಟಿದ್ರು ಮೆಟ್ಲದು. ಅದಕ್ಕೆ 4 ಕಂಬ ಕೊಡ್ತಿದ್ವಿ. ಅದೆಲ್ಲ ಅಥವಾ ಒಂದೊಂದ್ಸಲ ಈ ಹೈಟಿಗೆ ಬಂದ್ಬಿಟ್ಟು ಅದೆಲ್ಲ ಹಾಕ್ಕೊಂಡು ಸೀದಾ ಹೋಗಿ ಅಪ್ಪಾಚಿ ಮಾಡೋದು ಬರೀ ಬಂಡೆನೇ ಬರೀ ಬಂಡೆ ಕಾಣ್ತಾ ಉಂಟು, ಬೇರೆ ಏನಿಲ್ಲ. ಮಂಡ್ ರೋಡ್ ಬಂಡೆ, ಆ ಬಂಡೆ ಹತ್ಕೊಂಡು ಹೋದ್ರು. ಬಂಡೆ ಹತ್ತಿ ಹೋದ್ರು ಅಲ್ಲಿಗೆ ಸ್ವಾಮಿಗಳು. ಆಮೇಲೆ ಆನಂತರ ನಮಗೆ ಶಬರಿ ಬೆಟ್ಟದಲ್ಲಿ ಇದೆಲ್ಲ ಮಾಡಿ ಮನೆಗೆ ಆಟ ಬಿದ್ದು ನಟಿಗೆ ಹೊರಟು ಶರಣಗುತ್ತಿಗೆ ಹೋಗ್ಬೇಕು. ಶರಣೆಲ್ಲ ಚುಚ್ಚಿ ಕೆಳಗೆ ನಟ್ಟಿಗೆ ಹೋದ. ಎಲ್ಲ ಆಗೆಲ್ಲ ಓಪನ್ ಜನ ಅಂತ ಇದಿರಲಿಲ್ಲ, ಇದಾವಾಗ ಹೋಗಿ ನಾವಲ್ಲಿ ಹೋಗಿ ನೋಡಿದ್ರೆ ನಮಗೆ ಯಾಕೆ ತಡೆದಿಲ್ಲ, ಓಪನ್ ಎಲ್ಲ ಹೋದು. ನಮ್ಗೆ ಇಷ್ಟ ಬಂದಾಗ ಮೊದಲು ಹಾಕೊಂಡು ಇಲ್ಲ 18 ಮೀಟರ್ನ ಇದು ಮಾಡ್ಕೊಂಡು 3 ವರ್ಷನೂ ಅದೇ ಹೌದು. ಆಗ ಅನಂತರ ನಾವು ಬಂದು ನಾವು ಅದೆಲ್ಲ ಮುಗಿಸ್ಕೊಂಡು ನಮ್ಮ ಅಪ್ಪನ ಮನೆ ಬರೋದು ಯಾವಾಗ ಇದು ಬೆತ್ತದು ಇಲ್ಲ. ನನಗೆ 13ನೇ ತಾರೀಕಿಗೆ ರಾತ್ರಿ ತಲುಪಿದ್ದು ನಾನು. 13ನೇ ತಾರೀಕು ರಾತ್ರಿ ತಲುಪಿದ ಮೇಲೆ 12 ಗಂಟೆಗೆ ಹೋಗಿ ನೋಡುವಾಗ ನಮಗೆ ದರ್ಶನ ಆಗಿಲ್ಲ. ಆಯಿತಾ, ದರ್ಶನ ಆಗಿಲ್ಲ ನಮಗೆ. ದರ್ಶನ ಆಗದೆ ಸುಮ್ಮನೆ ಇದು ಮಾಡಿದೆ ನಾವು, ಏನಪ್ಪ ಮಾಡೋಣ ದರ್ಶನ ಸಿಕ್ಕಿಲ್ಲಲ್ಲ ಅಂತ. ನನಗೆ ಒಂದ್ಸಲಿ ಕೊರಗುತ್ತಾ ಇದ್ದೆ, ಹಿಂಗಾಗೋಯ್ತಲ್ಲ ಬಂದು ದರ್ಶನ ಸಿಕ್ಕಿಲ್ಲ, 12 ಗಂಟೆ ಆಗೋಯ್ತು, ಬಾಗಿಲು ಹಾಕ್ಬಿಟ್ಟಿದ್ವಿ. ಮತ್ತು ಅದೇ ಬೆಳಿಗ್ಗೆ ನಾವು ಅಲ್ಲಿ ಒಂದು ಭಸ್ಮ ಇದು ಮಾಡ್ತೀವಿ, ಭಸ್ಮ ಅದನ್ನು ತಟ್ಟೆ ಇಟ್ಕೊಂಡು ತುಂಬಿಕೊಂಡು ಆರತಿ ಎಲ್ಲ ಹಾಕೊಂಡೆಲ್ಲ ಅದೆಲ್ಲ ಮಾಡ್ತಾಯಿದ್ವಿ. ಗುರುಸ್ವಾಮಿ ಎಲ್ಲ ಮಾಡ್ಕೊಂಡೆಲ್ಲ ಹೋದು ನಾವು. ಆಮೇಲೆ ನನಗೆ 1 ವರ್ಷಕ್ಕೆ ಮೊದಲು ಹೋಗಿದ್ದ ಸ್ವಾಮಿಗಳು ಅವ್ರ ಆಚಾರ, ಇವರು ಗುರುಸ್ವಾಮಿನೂ ಆಚಾರ್ಯ, ಚಿನ್ನಬೆಳ್ಳಿ ಆಚಾರ. ಈ ಆಚಾರ್ಯ ಸ್ವಾಮಿಯವರು ಬನ್ನಿ ಸ್ವಾಮಿ ನಾವು ದರ್ಶನಕ್ಕೆ ಹೆಂಗೆ ಸ್ವಾಮಿ ಹೋಗೋದು. 14ನೇ ತಾರೀಕು 10:45 ಗಂಟೆ ಬೆಳಿಗ್ಗೆ ಏನು ಮಾಡೋದು ನೋಡೋಣ ಅಂತ ಸೈಡ್ ಮೆಟ್ಲಿಂದ ಹತ್ತಿ ಹೋದು. ನೋಡೋದು ಏನು ಕಾಣೋಂಗಿಲ್ಲ, ಯಾರೂ ಇಲ್ಲ ಅಲ್ಲಿ, ಖಾಲಿ. ಒಂದು ಇಲ್ಲಿಂದ ಅಷ್ಟು ದೂರ ಉಂಟು ಸ್ವಾಮಿ, ಅಷ್ಟು ದೂರ ಒಂದು ಕ್ಯೂ. ನಾವು ಇಲ್ಲಿ ನಿಂತಿದ್ವಿ. ಅಷ್ಟೊತ್ತಿಗೆ ಅದು ತಿರುಗಿ ಯಾಕೋ ಒಂದ್ಸಲ ಹಿಂಗೆ ತಿರುಗಿ ನೋಡ್ಬಿಟ್ಟು ಅವ್ರು ಹೇಳಿದ್ರು, ಸ್ವಾಮಿ ಹಿಂದುಗಡೆ ನೋಡಿ ಏನು 1 ವರ್ಷ ಹೋಗಿಸಿ ನಾನು ಮುಂದೆ ಇದ್ದೀನಿ, ಇವ್ರು ಹಿಂದೆ ಇದೆ. ತಿರುಗಿ ನೋಡಿದೆ ಇನ್ನೊಂದು ಸ್ವಾಮಿ ಹನುಮಂತನ ಬಾಲಗಳದ ಒಳ್ಳೆ ಇದಾಯ್ತಲ್ಲ. ಮತ್ತು ಸರಿ ಬಂದು ಒಬ್ಬೊಬ್ಬರೇ ಬಂದು ಸ್ವಾಮಿ ಅಲ್ಲಿ ಬಂದು ನಿಂತು ಈಗ ಸ್ವಾಮಿ ಕೈಗೆ ನಿಂತಿದ್ದೀನಿ, ಯಾರು ಮಾತಾಡ್ತಿಲ್ಲ, ಏನು ಕೇಳಿಲ್ಲ. ಸ್ವಾಮಿ ಈಗ ಇದೇ ಆಗುತ್ತೆ. ಅಲ್ಲಿಂದ ಒಂದು ರೌಂಡ್ಗೆ ತಿರುಗಿದೆ, ಪುನಃ ಅಲ್ಲಿ ನೋಡ್ಕೊಂಡಿದ್ದೀನಿ, ಪುನಃ ಸ್ವಾಮಿ. ನನ್ನ ಕಷ್ಟ ಸುಖ ಏನು ಬೇಡ್ಕೊಳ್ಳಿಲ್ಲ. ಸರಿ ಎರಡನೇದಾಯಿತು. ಎರಡನೇದಾಗುವಾಗ ಹೋಗ್ಬಿಡೋಣ, ರೊಟ್ಟೆ ಬಿಡೋಣ ಅಂತೇಳಿ ಮನಸ್ಸಿಗೆ ನನಗೆ ಸರಿ ಇನ್ನೊಂದೇನು ಮಾಡೋದು ಆಯಿತು ಅಂತ ಹೇಳ್ಕೊಂಡು ಒಂದು ರೌಂಡ್ ಹಾಕಿ ನನ್ನ ಕೈಯಲ್ಲಿ ಎಷ್ಟೋ ಇತ್ತು ಸ್ವಾಮಿ ನನಗೆ ಗೊತ್ತಿಲ್ಲ. ಗೋಲ್ಕೊಂಡ್ರೆ ಅದಕ್ಕೆ ಹಾಕಿಬಿಟ್ಟು ಒಂದು ಸ್ಟೆಪ್ ಈ ಕಡೆ ಮಾಡಿದ್ದೀನಿ. ಪೊಲೀಸ್ ಸ್ವಾಮಿ ಒಂದು ವಿಡಿಯೋಟೆ ಆದರೂ ಒಂದು ಗೆಳೆಯ ನನಗೆ, ನಾನು ಅಷ್ಟು ದೂರ ಹೋಗುವಾಗ ನನ್ನಿಂದ ಬಂದು ಯಾರೋ ಬಂದು ಟಚ್ ಆಯಿತು ಬಾಡಿ. ನಾನೇ ತಿರುಗಿ ನೋಡ್ತೀನಿ, ನಮ್ಮ 1 ವರ್ಷ ಹೋಗಿ ಸೀರಿಯಸ್ ಅವ್ರು ನನ್ನ ಕೇಳ್ತಿದ್ದಾರೆ, ಏನು ಸ್ವಾಮಿ ಅದು ಅಷ್ಟೊತ್ತು ನಿಂತು ಬಿಡೋಲ್ಲ
ನಮ್ಗೇನಾದ್ರು ಗೊತ್ತಿರ್ತದ ಸ್ವಾಮಿ ಭಗವಾನ್ ಅವ್ರ ಮುಂದೆ ನಾವು ಯಾರು ಅಂತ ಆಯಿತು. ಅದು ಹೇಳಿದೆ ಮತ್ತೆ ಅಲ್ಲಿಂದ ಸೀದಾ ಕೆಳಗೆ ಇಳ್ಕೊಂಡು ಮತ್ತೆ 14ನೇ ತಾರೀಕುವರೆಗೂ ಅಲ್ಲ 14 ಇದು ಮಾರನೇ ದಿನ ಅದೇ 14 ಅವತ್ತೇ ಇದು ಜ್ಯೋತಿ ನೋಡಬೇಕು. ನಾವು ಜ್ಯೋತಿ ನೋಡೋದ್ರಲ್ಲಿ ನನಗೂ ಒಂದು ABC ಫಸ್ಟ್ ಟೈಮ್ ಅಲ್ಲ. ಸರಿ ಕೆಳಗಡೆ ಬಂದೆ, ಅಪ್ಪಾಚಿ ಮೇಲೆ ಹೋಗೋದು ರೈತರೆಲ್ಲ ಕೆಳಗಡೆ ಬಂದು ಅಪ್ಪಾಚಿ ನೋಡೋದು ಈ ಸೈಡಲ್ಲಿ ಹೀಗೆ ಬಂದು ಕೂತು ಮರೆಯಲ್ಲಿ ಎಲ್ಲರೂ ಕೂತ್ಬಿಟ್ಟು ಮೊದಲೇ ಬಂದು ಕೂತ್ಬಿಟ್ಟು ಆವಾಗ ಒಂದು ಅಮ್ಮ ಇದ್ರು, ನಮ್ಮದು ಒಬ್ಬ ಕ್ಲಾಸ್ಮೇಟದು ತಾಯಿ. ಅವ್ರು ಏನು ಮಾಡೋದು, ನಾವು ಅಲ್ಲಿ ಬರುವಾಗ ಇದು ಈ ಚಿನ್ನಾಭರಣದ ಪೆಟ್ಟಿಗೆ ಬರ್ತಾವೆ. ಈ ಅಮ್ಮ ಗೊತ್ತಿಲ್ಲ, ಅವ್ರು ಅಷ್ಟು ದೂರದಲ್ಲಿ ಇದ್ದಾರೆ, ನಾನು ಸ್ವಲ್ಪ ಹಿಂದೆ ಇದ್ದೆ. ಈ ಅಮ್ಮ ಆರಾಮಾಗಿ ಕೈ ಹೀಗೆ ಮಾಡಬೇಕು, ಪೆಟ್ಟಿಗೆನ ಮುಟ್ಟಾರೆ ಒಂದು ಬೀಸ್ತಾರೆ ಒಮ್ಮೆ ಲಾಠಿ ಬೀಸಾಗ ಅಮ್ಮನ ಕೈಗೆ ಲಾಟ್ಟಂದು ಹಾಗೆ ನಾನು ಲೆಕ್ಕ ಹಾಕೊಂಡು ಮುಟ್ಟಬೇಕಲ್ಲ ಏನು ಮಾಡೋದು ಅಂತ ಸ್ವಾಮಿ ಶರಣ ನೋಡೋಣ ಅಂದ್ಬಿಟ್ಟು ಏನು ಮಾಡಿದೆ, ಪೊಲೀಸ್ ಸ್ವಾಮಿ ಮೇಲೆ ಹೊಡೆದು ಹಿಂಗೆ ಮಾಡಿ ಹಾಕ್ಬೇಕಾದ್ರೆ ನಾನೇನು ನೋಡಿ ಮುಟ್ಬಿಟ್ಟು ಇದು ಮಾಡಿ ಖುಷಿ ಆಗ್ಬಿಟ್ಟು ನನಗೆ ಮುಟ್ಕೊಂಡಿದ್ದು ತುಂಬ ಖುಷಿ ಆಗ್ಬಿಟ್ಟು ನನಗೆ. ನಾನು ಅಮ್ಮನಿಗೆ ಪಾಪ ಬೇಕು. ಸರಿ ಅಲ್ಲಿಂದ ಏನಾಯಿತು, ಅಲ್ಲಿಗೆ ಬಂದು ಪಶ್ಚಿಮದಲ್ಲಿ ಇದು ಇದಕ್ಕೂ ಅಂಥದ್ದು ಜ್ಯೋತಿಗೆ ಬಂದು ಎಲ್ಲರೂ ಮೊದಲು ಬಂದು ಕೂತ್ಬಿಡೋಣ. ನಮ್ಮ ಪುಣ್ಯಕ್ಕೆ ಅದೊಂದು ಜಾಗ ಒಳ್ಳೆ ಜಾಗ ಸಿಕ್ತು, ಅಲ್ಲೇ ಬಂದು ಮತ್ತು ಜ್ಯೋತಿ ನೋಡೋಕೆಂದ್ರೆ ನೋಡ್ತಾ ವೆಯ್ಟ್ ಮಾಡ್ತಾ ಸ್ವಾಮಿ ಅಲ್ಲೆಲ್ಲ ಸ್ವಾಮಿಗಳೆಲ್ಲ ಆ್ಯಕ್ಚುಲಿ ನನಗೆ ಕಂಡಿದ್ದು ನಾನು ಹೇಳ್ತೀನಿ. ಈಗ ಯೂಶ್ವಲ್ ಏನಾದ್ರು ಈ ಜ್ಯೋತಿ ಎಲ್ಲಿ ಕಾಣ್ತದೆ ಸಂಸ್ಕೃತಿಗೆ ಅಲ್ಲ, ಎಲ್ರಿಗೂ ಕಾಣೋದಿಲ್ಲ ತುದಿಯಲ್ಲಿ. ಸರಿ ನಾವು ಅಲ್ಲಿ ಕೂತಿದ್ವಿ, ಅಷ್ಟೊತ್ತಿಗೆ ಈ ಕಡೆಗೆ ಒಂದು ಈ ಕಡೆಯಿಂದ ಈ ಬೆಟ್ಟದ ಈ ಕಡೆಯಿಂದ ಅದೇನೋ ಒಂದು ಫ್ಲಾಶ್ ಆಯ್ತು, ಈಗ ನಕ್ಷತ್ರ ಫ್ಲಾಶ್ ಆಯ್ತು ಈ ಎಂಡಲ್ಲಿ ಪಳಪಳ ಅಂತ. ಒಂದು ಸೆಕೆಂಡ್ ಅದು ನಮ್ಗೆ ಹಂಗೆ ಕಂಡುಬಿಟ್ಟು ಪಟ್ಕೊಂಡು ಹೋಗ್ಬಿಡ್ತೀವಿ. ಪುನಃ ಈ ಕಡೆಗೆ ಒಂದು ಬಂತು ಅಲ್ಲ, ಇಲ್ಲಿ ಹಿಂಗಂತು ಅದು ಕಾಣ್ತು, ಈ ಕಡೆಗೆ ಒಂದು ಸ್ಥಳ ಕಾಣ್ತು. ಅದು ಕಂಡು ಒಂದು ಗಳಿಗೆಯಲ್ಲಿ ಸುಮ್ಮನೆ ಇತ್ತು, ಎಲ್ಲಿ ನೋಡೋದು ಕಾಣೋದಿಲ್ಲ. ಅದು ನನಗೆ ಯಾರೋ ಹಾಗೇ ಸುಮ್ಮನೆ ಅಯ್ಯೋ ನನಗೆ ಜ್ಯೋತಿ ಕಾಣಲಿಲ್ಲಲ್ಲ ಭಗವಾನ್, ಏನು ಮಾಡೋದು? ನಿಮಗೆ ನಂಬೋದ್ರೆ ನಂಬಿ ಬಿಡೋದಾದ್ರೆ ಬಿಡಿ. ಈ ಎರಡು ಬೆಟ್ಟ ಉಂಟು ನೋಡಿ, ಎರಡು ಬೆಟ್ಟ ಇದೆ ಈ ಭಾಗದಲ್ಲಿ, ಮಧ್ಯದಲ್ಲಿ ಇದೆಯಲ್ಲ ಬಾಟಮ್ ಅಲ್ಲ, ಇಲ್ಲಿ ಈ ಜಾಗದಲ್ಲಿ ಬಂದರೆ ಒಂದು ಹೀಗೆ ಈ ಜ್ಯೋತಿ ಹೀಗೆ ಬಂತು. ಒಂದು 12 ವಯಸ್ಸು ಕೂತ್ರೆ ಏನಿರ್ತದೆ ಹೀಗೆ ಬಂತು, ಅಷ್ಟು ಇದರಲ್ಲಿ ಖುಷಿ ಆಗುತ್ತೆ. ಒಂದು ಸಲ ನೋಡಿದ್ರೆ ಪುನಃ 2ನೇ ಸಲ ಬಂತು, ಸಾರ್ಥಕ ಮಾಡಿದ್ರು. ಆಮೇಲೆ ನೆಟ್ಟಿಗೆ ಎಲ್ಲ ಇಳಿದ್ರು. ಆದರೂ ನೋಡೋದು ಬರ್ಬೋದು ಅಂತ ಇಲ್ಲ ಎಲ್ಲ ಇಳಿದು ಮತ್ತು ನಾವು ಸ್ಟಾಪ್ ಮಾಡಿದ್ವಿ. ಕೆಳಗೆ ಇಳಿದು ಬರುವಾಗ ಇಲ್ಲಿ ಬಂದರೆ ಪಂಪೆಯಲ್ಲಿ ಹೆಂಗೆ ನಮಗೆ ಆದ ಪಾಲ ಅಂದರೆ ಬ್ರಿಡ್ಜ್ ಅಲ್ಲ, ಮರದಲ್ಲಿ ಈ ಪಂಪೆ ದಾಟೋದು, ಈ ಪಂಪೆ ದಾಟಿ ಆ ಕಡೆಗೆ ನಮ್ಮ ವೆಹಿಕಲ್ ಬರೋ ಜಾಗಕ್ಕೆ ಹೋಗ್ಬೇಕು. ಅದು ಆ ಪಂಪ ಹೊಳೆ ದಾಟಿ ಇದು ಬರಬೇಕು, ಅದು ಮೇಲೆ ಹೈಟಲ್ಲಿದೆ. ನಾವು ಇಲ್ಲಿ ಹತ್ಬಿಟ್ಟು ಸೀದಾ ಬಂದು ಅಲ್ಲಿ ಪುನಃ ಬರೆ ಹಾಕ್ಬೇಕು, ಸ್ವಲ್ಪ ಬರೆ ಹಾಕಿ ಆ ಹೈಟಿಗೆ ಬರಬೇಕು. ಎಲ್ಲ ಆಗಿ ಬಂದು ನಮ್ಮ ಬಸ್ಸು ಬಂತು 12 ಗಂಟೆ ನೈಟ್, 12 ಗಂಟೆ ನೈಟಿಗೆ ಬಂತು. ಮತ್ತೆ ಎಲ್ಲ ಸೇರಿ ಹಾಕ್ಬಿಟ್ಟು ಬಂತು. ಮತ್ತೆ ಅಲ್ಲಿಂದ ಹೊರಟು ಸೀದಾ ನಮ್ಮ ಮಧುರೆಗೆ ಹೋದ. ಅಲ್ಲೊಂದು ತಮಿಳ್ನಾಡಲ್ಲಿ ಅದೇ ಮಧುರೆಯಲ್ಲಿ ಒಂದು ಹೋಟೆಲ್ ಇತ್ತು ಸ್ವಾಮಿ. ಒಂದು ನಾಷ್ಟಾಗಿ ಇನ್ನೂ ನನಗೆ ಆ ಒಂದು ಬಾಯಿಗೆ ನೀರು ಕೊಟ್ಟು, ಆಮೇಲೆ ಅಷ್ಟೊಂದು ಆ ಥರ ಹೂವಿನಾಗೆ ಇಡ್ಲಿ. ಈವನ್ ಇದು ಉಂಟು ನೋಡಿ, ಇದು ನೋಡ ಅದು ಅಷ್ಟೇ. ಈ ಸುಮ್ಮನೆ ಡ್ರೆಸ್ ಮಾಡೋರು ಕೆಳಗಡೆ ಬರ್ತಾರೆ ಹಂಗೆ, ಅಷ್ಟು ಪ್ರಾಣಿ ನೀರು ಖುಷಿ. 5 ರೂಪಾಯಿನೋ ಒಂದು ನಾಷ್ಟ, ಒಂದು ಮಸಾಲೆ ದೋಸೆ ತಗೊಂಡು ಹಿಂಗಾಯ್ತು. ಎಲ್ಲ ಬೀಪೈ ಮಾಡೋದು ನಟಿ ಹೋದ್ರೆ ದೇವಸ್ಥಾನಕ್ಕೆ ಹೋಗಿ ಅದಕ್ಕಿಂತ ಮೊದಲು ಒಂದು 15 ಕಿಲೋಮೀಟ್ರ್ ದೂರ 12 ಕಿಲೋಮೀಟ್ರ್ ದೂರಲ್ಲಿ ವೆಂಕಟರಮಣ ಸ್ವಾಮಿ ಆ ಬರೆ ಹತ್ರ ಇದರ ಹತ್ರ ಮೇಲೆ ಬೆಟ್ಟ ಇದೆ. ಇಲ್ಲಿ ಒಂದು ವೆಂಕಟರಮಣ
ಅಲ್ಲಿ ಹೆಂಗೆ ಸ್ವಾಮಿ ಬರೀ ಮಂಗಗಳೇ ಕಾಯೋದು ಆ ಜಾಗ. ಅಲ್ಲಿ ಆ ಗರ್ಭಗುಡಿ ಮುಚ್ಚೋದಿಲ್ಲ ಅಂತೆ ಆ ಸ್ವಾಮಿ. ಅದೇ ಬರೀ ಮಂಗಗಳೇ. ಅದು ಒಂದೇನಂದರೆ ವೆಂಕಟರಮಣ ಸ್ವಾಮಿ ಒಂದು ಆ ಕಡೆ ಇರ್ಬೋದು, ಆಯ್ತು ನನ್ನ ಅಂದಾಜು ಆ ಕಡೆ ಇಟ್ಟಿರ್ಬೇಕು. ಇಷ್ಟು ದಪ್ಪ ಒಂದು ವಜ್ರ ಇಲ್ಲಿ ಸ್ವಾಮಿ. ಅದೆಲ್ಲ ನೋಡ್ಕೊಂಡು ಆಯ್ತು ಶೇಟ್ ಮಾತ್ರ. ಮತ್ತು ಈ ಕಡೆಗೆ ಬಂದು ನಾನು ಆ ದರ್ಶನಕ್ಕೆ ಬಂದು ಇಲ್ಲಿ ನಿಂತೀನಿ ಸರ್. ಗರ್ಭಗುಡಿ ಇದು ಉಂಟಲ್ಲ ಏನದು ಬಾಗಿಲು, ನಾನು ಹೀಗೆ ನಿಂತೀನಿ ಸ್ವಾಮಿ ನೋಡಿ, ಹೀಗೆ ಇಷ್ಟು ಮಾಡ್ಕೊಂಡಿದ್ದೀನಿ ಹೀಗೆ. ಪೂಜಾರಿ ಸ್ವಾಮಿ ಹೇಳಿದ್ರೆ ಏನು ಹೇಳಿ ಗೊತ್ತಾ ಸ್ವಾಮಿ, ಕಾಲು ಪಿನ್ನಾಡಿ ಬೇಂಗು ಇಲ್ಲಣಗ ಪರಮ ಒಂದು ಅಚ್ಚು ಅಳ್ಳಾಡ್ಬಿಟ್ಟೆ. ಬೇಗ ಒಂದು ಸ್ಟೆಪ್ ಈ ಕಡೆಗೆ ಮಾಡ್ಕೊಂಡು ಆಮೇಲೆ ಆಯಿತು. ಅಲ್ಲಿ ದರ್ಶನ ಎಲ್ಲ ಆಯಿತು. ಅದೇನೋ ಅದು ಗೊತ್ತಲ್ಲ ಇನ್ನು ಇದೆಲ್ಲ ಆಯಿತು. ಅಲ್ಲಿಂದ ಈ ಕಡೆಗೆ ಬಂದು ಬೆಲ್ಲದ್ದು ಸ್ವೀಟ್ ಕಪ್ಪು ಪಾಯಸ ₹1 ಕೊಟ್ಬಿಟ್ಟು ₹1 ಕೊಟ್ಬಿಟ್ಟು ಈ ಎಲೆ ಇದೆಯಲ್ಲ ಬಾಳೆ ಎಲೆ ಅದರಲ್ಲಿ ಕೊಡ್ತಾರೆ. ಅದನ್ನು ಈಗ ಇಟ್ಕೊಂಡು ನಾವು ಬಂದ್ಬಿಟ್ಟು ಇಲ್ಲಿ ತಿಂತಾ ಇದ್ವಿ. ನನಗೆ ಗೊತ್ತಿದೆ ಅಲ್ಲಿ ಇಲ್ಲಿ ನೋಡ್ಕೊಂಡು ತಿಂತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಯಾರೋ ತೆರೆದಂಗೆ ಐತಿ. ಯಾಕೆ ಬಗ್ಗೆ ನೋಡ್ತೀನಿ ಆಂಜನೇಯ ಸ್ವಲ್ಪ ತೆಗೆದು ಹಿಂಗೆ ಕೊಟ್ಟೆ, ಹಿಂಗೆ ಹಿಡ್ಕೊಂಡ್ರು ನಟ್ಟಿಗೆ ಹೋದ್ರು ಆ ಕಡೆ ಆ ಒಂದು ಕಾಂಪೌಂಡ್ ಗಾಡಿ ಮೇಲೆ. ಅದು ನಾನೇ ಎತ್ತ ಕಳ್ಳ ಅಂದರೆ ನಾನೇ ಕಳ್ಳ, ನನಗೆ ದೊಡ್ಡ ಕಳ್ಳ ಇಲ್ಲಿ ನಮ್ಮಲ್ಲಿ ಬಿಡ್ತಾರ ಬಿಡೋಕ್ಕೆ. ನಾನೇ ನೋಡೋ ಈ ಕಡೆಗೆ ಬಂದುಬಿಟ್ಟು ಸುಮ್ಮನೆ ನಿಂತೆ. ಕಪ್ಪು ಪಂಚ ಕಪ್ಪು ಎಲ್ಲಿ ನೋಡ್ರು ಅದೇ ನೋಡಿ. ಈ ಸ್ವಾಮಿ ಅಲ್ಲಿಂದ ಒಂದ್ಸಲ ನೋಡ್ಬಿಟ್ಟು ಬಂತು ನೆಟ್ಟಿಗೆ ಬಂದ್ಬಿಟ್ಟು ನಾನು ಮುಗ ನೋಡಿದ್ರು ಸೀದಾ ಬಂದ್ಬಿಟ್ಟು ನನ್ನ ಹತ್ರ ಬಂದು ಪುನಃ ನಾನು ನೋಡ್ತಾನೆ ಇದ್ದೀನಿ, ವಾಚ್ ಮಾಡ್ತಾನೆ ಇದ್ದೀನಿ. ಪುನಃ ಕಾಲಿದ್ದೀನಿ. ಆ ಎಲೆನೇ ಕೊಟ್ಟೆ. ಎಲೆ ಕೊಟ್ಬಿಟ್ಟು ಅಲ್ಲಿ ಅದಾಯಿತು. ಅದು ಫಸ್ಟ್ ಇಯರ್. 2ನೇ ವರ್ಷ ಮಾತ್ರ ಇಲ್ಲಿಂದ ನಾವು ಅದೇ ಅದು ಮಾಮೂಲಿ 15ನೇ ತಾರೀಕಿಂದ ಜನವರಿವರೆಗೆ ನಾವು ನವಂಬರ್ 15-16ರಿಂದ ಜನವರಿವರೆಗೆ ಆಯಿತು. ಪಟ್ಟಣಸಿ ಎಲ್ಲ ಹೋಗ್ತು. 5ನೇ ತಾರೀಕಿಗೆ ಹೋಗ್ಬಿಟ್ಟು 7ನೇ ತಾರೀಕು 8ನೇ ತಾರೀಕಿಗೇನೋ ನಮ್ಮದು ಅಭಿಷೇಕ ಎಲ್ಲ ಕಂಪ್ಲೀಟ್ ಆಗೋಯ್ತು. ಅಲ್ಲ ಹೋಗುವಾಗ ಏನಾಗಿದೆ, ಈ ಅಳ್ದಾ ನದಿಯಲ್ಲಿ ಹೋಗುವಾಗ ಒಂದು ಗುರುಸ್ವಾಮಿ ಇದ್ರು ನಮ್ಮ ಜೊತೆ, ಒಂದು ಸ್ವಲ್ಪ ತಪ್ಪಾಗಿ ಒಂದು ಬ್ರಾಹ್ಮಣರು. ಅವರು ಏನು ಮಾಡಿದ್ರು ನಮ್ಮನ್ನ, ನಾವು ಅವ್ರೊಟ್ಟಿಗೆ ಹೋಗ್ತಿದ್ದು. ಅವರು ನನಗೆ ಇನ್ನು ಗುರುಸ್ವಾಮಿ ಒಟ್ಟಿಗೆ ಹೋಗೋಣ ಅಂದ್ರು. ಅವ್ರ ಜೊತೆಲಿ ನಾನು ಸೇರಿಕೊಂಡು ನೈಟ್ ಹತ್ತುತ್ತಾ ಇದ್ದೆ. ರಾತ್ರಿ ಹತ್ಕೊಂಡಿದ್ದೀವಿ. ನೈಟ್ ಟಾಸ್ ಹಾಕೊಂಡು ಹತ್ತಿದ್ದೀವಿ. ಅಲ್ಲಿಗೆ ನೀವು ನಂಬುತ್ತಿರಲ್ಲ ಸ್ವಾಮಿ, ಒಂದು ಸಣ್ಣ ಒಂದು ಇಷ್ಟೇ ಇದ್ದಾರೆ ಸ್ವಾಮಿ ಹಳ್ಳಿಗೆ. ನಾನೇನು ಮಾಡೋದು ಸ್ವಾಮಿ, ಇಲ್ಲಿಗೆ ನಾನು ಪುರುಚ್ಕರ ಅಂತ ಹಿಡ್ಕೊಂಡಿದ್ದೀನಿ. ಇಷ್ಟೇ ದಪ್ಪ ಸ್ವಾಮಿ ಕೈ, ಇಷ್ಟೇ ದಪ್ಪ. ಹಿಂಗೆ ಇಟ್ಕೊಂಡಿದ್ದೀನಿ. ಹಿಂಗೆ ಇಟ್ಕೊಂಡೆ ಈ ಎಡಗೈ ಇಟ್ಕೊಂಡು ಹಿಂಗೆ ಹತ್ತುತ್ತೀನಿ. ಈ ಸ್ವಾಮಿ ಮೇಲೆ ಬಂತು. ಒಂದು ದೊಣ್ಣೆ ಹಿಡ್ಕೊಂಡಿದ್ರು. ಮೇಲೆ ಬಂದು ಅರ್ಧ ಟಾಪ್ಗೆ ತಲುಪಾಯ್ತು. ಅಲ್ಲೊಂದು ಗಿರಿ ಇತ್ತು ಸ್ವಾಮಿ. ಗಿರಿ ಅಂದರೆ ಹೋಟೆಲ್ ಗಿರಿದು ಹೋಟೆಲ್. ನಾನು ಹೇಳಿದೆ ಸ್ವಾಮಿ ಎಲ್ಲ ಚಾಯ ಕೊಟ್ಬಿಟ್ಟು ಆಯಿತು. ನಮ್ಮ ಗುರುಸ್ವಾಮಿ ಇದ್ದರು, ಅವರು ಬ್ರಾಹ್ಮಣರು, ಎಂಬಿಟಿ ಸ್ವಾಮಿ ಅಂತ ಕರೀತಿದ್ರು. ಅವರು ಹೇಳಿದ್ರು ಅವ್ರು ಕೊಟ್ಬಿಟ್ಟು ಆಗೋಣ ಸ್ವಾಮಿ ಅಂತ ಆಯ್ತು. ಎಲ್ಲ ಕೂತು ಅಲ್ಲಿ ಈ ಸ್ವಾಮಿನ ಕೂತಿದ್ರು ಅಜ್ಜ. ಅದು ಆಯಿತು. ಇವ್ರೇನು ಮಾಡಿದ್ರು, ಕೂತ ಮೇಲೆ ಒಂದು ಇಷ್ಟುದ್ದ ಬೀಡಿ ತೆಗೆದು, ಇಷ್ಟೇ ಉದ್ದ, ಅದು ಸಾದು ಬೀಡಿ ಇಷ್ಟುದ್ದ ಉಂಟದು ತೆಗೆದ್ರು. ಅದನ್ನು ತುದಿನ ಹಾಕಿದ್ಮೇಲೆ ಎಲ್ಲ ಟಕ್ ಟಕ್ ಅಂತ ಹೊಡೆದು ಖಾಲಿ ಮಾಡಿ ಇನ್ನೊಂದು ತಂದುಬಿಟ್ಟು ಇದನ್ನು ತುಂಬ ಎಲ್ಲ ಮಾಡಿ ಪುನಃ ಹೀಗೆ ಅದನ್ನು ಪ್ರೆಸ್ ಮಾಡಿ ಇದಾಗದಾಗೆ ಮಾಡಿ ಅವರೇ ಮಾಡಿದ್ರು. ಈಗ ಏನೋ ಒಂದು ಸ್ಟೈಲ್ ಹಿಡಿದ್ರು ಸ್ವಾಮಿ, ನನಗೆ ಗೊತ್ತಾಗಲಿ. ಈಗೇನೋ ಎತ್ತದೊಂದು ಸ್ಟೈಲಲ್ಲಿ ಇದ್ದರು. ಅದು ಏನೋ ಹಿಡಿದ್ಬಿಟ್ಟು ಒಂದು ಎಳೆಯಾಟ ಎಳೆದ್ರು. ಅರ್ಧಕ್ಕೆ ಅರ್ಧ ಬೀಡಿ ಬಂದ್ಬಿಟ್ಟಿದ್ರು. ಒಂದು ಎಳೆಯಾಟ ಸರಿ ಎಳೆದ್ರು. ಇದಾಯಿತು. ಆಮೇಲೆ ಎಳೆದ್ಬಿಟ್ಟು ಮೆಲ್ಲ ಹೀಗೆತ್ತು ಈಗ ಹಿಡ್ಕೊಂಡು ಇದಂಗ ಸ್ವಾಮಿ ನಾನು ಅದೆಲ್ಲ ಮಾಡೋ ಸ್ವಾಮಿ ನಾವು ಕೋಲಮ್ಮ ಆಚೆ ಒಂದು 15
ತೆಗೆದು ಅಲ್ಲಿಂದ ಏನು ಮಾಡೋದು ಅಂದರೆ ಅಟ್ಟಿಗೆ ಹೊರಟು ಚಾಯ್ ಕುಡಿದು ಇದೆಲ್ಲ ಮಾಡಿ ಹೊರಟು. ಸ್ವಾಮಿ ನೀವು ನಂಬುತ್ತಿರಲ್ಲ ಗೊತ್ತಿಲ್ಲ, ನಾವು ಹಿಂದೆ ಇದ್ದೀವಿ. ನಾನು ಅಂಬಿಟ್ರೆ ಸ್ವಾಮಿ ದಪ್ಪ ಇದ್ದಾರೆ. ಅವ್ರೇನು ಮಾಡೋದು ಅಟ್ಟಿಗೆ ಅಷ್ಟೊತ್ತಿಗೆ ಇವರು ಈ ಸ್ವಾಮಿ ಇದ್ದಾರಲ್ಲ ಕರ್ಕೊಂಡ್ಬಂದಿದ್ದು ಮುಂದೆ ಹೋಗ್ತಿದ್ದಾರೆ. ಈಗ ಕೈಗೆ ಸಿಗ್ತಾಯಿಲ್ಲ, ಅದು ಏನು ಪವರ ನನಗೆ ಗೊತ್ತಿಲ್ಲ, ಗಾಜಾ ಪವರ ಅಲ್ಲ ಇನ್ನು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವಾಮಿದು ಇದೇ ಇರಬೇಕು ಅಂತ ಅನ್ನಿಸ್ತು ನನಗೆ. ನೋಡೋಣ ಅಲ್ಲಿ ಕರೀಲ ಅಂತ ಹುಡುಗಿ ಈಗಿನ ಬೆಲೆ ಕರೀಲ ಅಂತ ಅಲ್ಲಿ ಸಿಗ್ಬೋದು ಅಂತ ಹೇಳಿದ್ರೆ ಅಲ್ಲಿ ನೋಡಿದ್ರೆ ಬರೀ ಸ್ವಾಮಿಗಳು ಲಾಟ್ಗಟ್ಟಲು ಸ್ವಾಮಿಗಳಿದೆ. ಸರಿ ಅಲ್ಲಿ ಇಲ್ಲ, ಕರಿಮಲೆಯಲ್ಲಿ ಸಿಗ್ಬೋದು, ಅಲ್ಲಿ ಹತ್ತದ ನೋಡಿದ್ರೆ ಪುನಃ ಬೆಲೆ ನೋಟಮಲ್ಲಿ ನೋಡೋಣ, ಚೆರಿಯ ನೋಟಮಲ್ಲಿ ಸಿಗ್ಬೋದು ಅಂತ ನೋಡಿದ್ರೆ ಅಲ್ಲಿಯೂ ಮಾಯ ಕಾಣ್ತಾ ಇಲ್ಲ. ಮತ್ತು ಪಂಪಾಗೆ ಬಂದು ನಾವೆಲ್ಲ ಬಂದು ಪಂಪಾಗೆ ಬಂದು ಮಾಮೂಲಿ ಆಯಿತು. ಆ ವರ್ಷ ಏನಾಯಿತು ಅಂದರೆ ಕರಿಮಲೆ ಇಳಿಯುವಾಗ ಸ್ವಾಮಿ, ನಾವು ಕರಿಮಲೆ ಇಳಿಯುವಾಗ ಒಂದು ಸ್ವಾಮಿ ಅಂದರೆ ಆ ಸ್ವಾಮಿ ಒಳ್ಳೆ ನೋಡೋಕ್ಕೆ ಒಳ್ಳೆ ಸ್ಮಾರ್ಟ್ ಆಗಿತ್ತು. ಅವ್ರ ಜೊತೆಯಲ್ಲಿ ಅವ್ರದ್ದು ಮಿಸ್ಸಸ್ ಅವರು ತಲೆಯಲ್ಲಿ ಕಟ್ಟಿಲ್ಲ, ಇಬ್ಬರು ಸ್ಮಾರ್ಟ್ ಆಗಿದ್ದಾರೆ ನೋಡೋಕ್ಕೆ. ಓಕೆ, ನಾನೇನು ಮಾಡಿದೆ, ಅಮ್ಮ ಇಳಿಯುವಾಗ ನನಗೆ ಒಂಥರ ಬೇಜಾರು, ಇಳಿಬೇಕಲ್ಲ ಕರಿಮಲೆ ಗೊತ್ತಲ್ಲ, ಇಳಿಯುವಾಗ ಏನು ತಾಪದು. ನಾನು ಹೇಳಿದೆ ಸ್ವಾಮಿಗೆ ಹೇಳಿದೆ, ಸ್ವಾಮಿ ಏನು ಕೈ ಕುಡಿಸ್ಕೊಂಡು ಅಲ್ಲಿ ಬಿಡಿಗೆ ಸ್ವಾಮಿ ಜ್ಞಾನವೆಲ್ಲ ಇದು ಕೊಟ್ಟು ಇಲ್ಲ ಪರವಾಗಿಲ್ಲ, ಬೇಡ ಎಲ್ಲ ಸ್ವಾಮಿ ಇನ್ನೇ ಇದಲ್ಲ, ಇನ್ನೂ ಇಟ್ಟು ನಾನು ಬಿಡ್ತಾಳೆ, ನಾನು ಅವರವರೆಗೂ ಬಿಡ. ಈ ಅಮ್ಮನೂ ಹೋಗ್ತಾ ಇಲ್ಲ, ಏನೋ ಹೋಗ್ತಾ ಇಲ್ಲ, ನೆಗಡ್ಕೊಂಡಿದ್ದಾರೆ, ಖುಷಿಯನ್ನು ನೆಗಡ್ಕೊಂಡಿದ್ದು. ಅಲ್ಲ ನಿಮಗೆ ಕೊಡು ನಾನು ಇದೆಯೇನಪ್ಪ, ಇದು ಒಳ್ಳೆ ಕಷ್ಟ ಆಯ್ತಲ್ಲ ಪಾಪ. ನನಗೆ ಹೇಳಿದ್ರು ಮೊದಲೇ, ಯಾರೆಲ್ಲ ಕಷ್ಟದಲ್ಲಿ ಇರ್ತಾರೆ ಅವ್ರನ್ನ ಕೈ ಹಿಡ್ಕೊಂಡು ನಡೆಸ್ಬೇಕು, ಗಾಳಿ ಬೀಸಿ ಇದು ಮಾಡೋದು ಅದೆಲ್ಲ ಹೇಳಿದ್ರು. ಇವರಿಬ್ಬರು ಏನು ಮಾಡೋದು ಬಿಡೋಕ್ಕಿಲ್ಲ, ನಾನು ಅಲ್ಲೇ ನಿಂತು ಇದು ಮಾಡ್ತಾಯಿದ್ದೀನಿ. ಆಮೇಲೆ ಲಾಸ್ಟಿಗೆ ನನಗೇನೋ ಮನಸ್ಸಾಯಿತೆ ಹತ್ಬಿಡೋದು. ಆಮೇಲೆ ನಾನು ಸ್ವಾಮಿ ಇಬ್ಬರಿಗೆ ಮಾಡಿದೆ, ಸ್ವಾಮಿ ನಾನು ಚೆಲ್ಲಟೆ ಆಯಿತು. ಈಗ ನೆಟ್ಟಿಗೆ ಬಂದು ಹೋದರೆ ಈಗಿಲ್ಲ, ಬೆಲ್ಲನೆ ಊಟದಿಂದ ಮಾಮೂಲಿ ಪಂಪೆಗೆ ಬಂದಾಯಿತು. ಪಂಪೆಗೆಲ್ಲ ಬಂದಾಯಿತು, ಮಾಮೂಲಿ ನಮ್ಮದು ಸಂಜೆ ಇದೆಯಲ್ಲ. ಆಗ ಒಬ್ಬರು ನನಗೆ ಈ ಪಂಪೆಯಲ್ಲಿ ರೆಸ್ಟ್ ಮಾಡಿ ಸ್ನಾನ ಮಾಡಿ ಇದೆಲ್ಲ ಮಾಡಿ ಎಲ್ಲ ಅಲ್ಲಿಗೆ ಬಂದು ಒಂದು ರೆಸ್ಟ್ ಮೇಲೆ ಆಗ ಎಲ್ಲ ಬರೀ ಗಿರಿಗಳೇ ಇದ್ದಿದ್ದು. ಈ ಕಡೆಗೆ ಹೋಟೆಲ್ಗಳು ಏನಿಲ್ಲ, ಅಲ್ಲಿ ಈ ಕಡೆಗೆ ಪಾಲ ಅದೆಲ್ಲ ಆಯಿತು. ನಾನೇನು ಮಾಡೋ, ಇಲ್ಲಿಂದ ಸ್ವಲ್ಪ ಕಾಡು ಥರ ಸ್ವಲ್ಪ ಈ ಬರೆ ಉಂಟು, ಈ ಬರೆ ಮೇಲೆ ಅದು ಹಿಂದೆ ಬಂದು ಅಲ್ಲ ಈಗ ನೋಡಿ ಆ ಶೌಚಾಲಯ ಮಾಡಿದ್ರು ಫುಲ್ ಪಂಪೆ, ಆ ಜಾಗದಲ್ಲಿ ಈಗ ನಿಂತೆ. ನಾನು ಯಾಕೋ ಸಲ ಹಿಂಗೆ ಮಾಡ್ಬಿಟ್ಟು ಯಾಕೋ ಹಿಂಗೆ ತಿರುಗಿ ನೋಡಿದ್ರೆ ಈಗ ನೋಡ್ತೀನಿ, ಯಾರಿದ್ದು ಜನ, ನನಗೆ ಆಶ್ಚರ್ಯ ಆಗುತ್ತೆ. ಇಲ್ಲ ನಾನು ನೋಡಿದ್ದೀನಲ್ಲ ಎಲ್ಲೋ ಫೆಮಿಲಿಯರ್ ಫೇಸ್, ನಾನು ಯಾರನ್ನ ನೋಡೋದಿಲ್ಲ, ಎಲ್ಲಿಯೋ ನೋಡಿ ನಾನು ಅದು ಏನಾದ್ರಲ್ಲಿ ಕಾಲಿಡಿಲ್ಲ ಅಂತಾರೆ ಗುರುಸ್ವಾಮಿಗಳು. ಫುಲ್ ಗಡ್ಡ ಬಿಟ್ಟಿದ್ದಾರೆ, ಕಪ್ಪು ಗಡ್ಡ, ಕಾವಿ ದೀಪ, ಕಾವಿ ಪಂಚ ಹಾಕೊಂಡಿದ್ದಾರೆ, ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ನಾನು ಕಾಲಿಡಿಯೋಣ ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೀನಿ, ನನ್ನಿಂದ ಆಗಿಲ್ಲ. ನಾನೇನು ನೋಡ ಇಲ್ಲಿ ಬೇಡಪ್ಪ, ನಮ್ಮ ಒಂದು ಡಾಕ್ಟರ್ ಪ್ರೇಮ್ನಾಥ್ ಪೂಂಜ ಅಂತ ಹೇಳಿ ಡಾಕ್ಟರ್ ಅವರು ಕಾಣ್ತದೆ ಅಂತ ಹೇಳಿ ನೇಮ ಹತ್ತ ಹೋಗೋಣ ಅಷ್ಟಕ್ಕೆ ಬೇಡ ನಮ್ಮ ಮನಸ್ಸಲ್ಲಿ ಯಾಕೆ ಗೊತ್ತಿಲ್ಲ ಬೇಡ ಅಂತ ಅಟ್ಟಿಗೆ ಈ ಕಡೆಗೆ ತಿರುಗೋದು. ಇವರು ಅಲ್ಲಿದ್ದಾರೆ, ತಿರುಗುಬಿಟ್ಟು ಬರಬೇಕಾದ್ರೆ ನಮ್ಮ ಜೊತೆಲಿ ಒಬ್ಬ ಧನಂಜಯ ಸ್ವಾಮಿ ಅಂತ ಬಂದ್ರಿ 2 ವರ್ಷ. ಆ ಜನ ಓಡಿ ಬಂದು ಬರ್ತಾ ಇದ್ದಾರೆ, ಸ್ವಾಮಿ ಎಷ್ಟು ಸ್ವಾಮಿ ನೋಡಿದ್ದೀರ? ಇಲ್ಲ ಎಲ್ಲಿ ನೋಡಿ ಆಗಲಿ ಅಂತ ಸ್ವಾಮಿ ಒಂದು ಗಳಿಗೆಯಲ್ಲಿ ಅದು ಎಲ್ಲಿಂದ ಬಂದರು ಆ ಸ್ವಾಮಿಗಳು, ಅವರು ಈ ಪೊಲೀಸ್ ಫಾರೆಸ್ಟ್ ವಾಲಂಟಿಯರ್ಸ್ ಎಲ್ಲ ಬಂದರು ಎಲ್ಲ ಕಾವು ಕಾಲಿಗೆ ನಮ್ಮ ಯೋಗ್ಯತೆಗೆ ಕಾಲಿಗೆ ಅಷ್ಟೊಂದು ನಾವು ಅಯೋಗ್ಯ ಆಗ್ಬಿಟ್ಟೆ, ನಮಗೆ ಯೋಗ ಇಲ್ಲ. ಮತ್ತೆ ಗೊತ್ತಾಯಿತು ಇವರು ಎಷ್ಟಿಲ್ಲ. ಆಮೇಲೆ ನೋಡ್ತೀನಿ ಕರೆಕ್ಟಾಗಿ ಎಷ್ಟಿರೋದು ಮತ್ತೆ ಕವರ್ ಆಯಿತು. ಮತ್ತೆ ನಾವು ಕೆಳಗಡೆ ಬಂದ್ಬಿಟ್ಟು ಯಾಕೆ ಈಗ ಹೇಳ್ಸ್ಕೊಂಡು ಬಯಸ್ಕೊಂಡು ಬೇಡ ಅಂತೇಳಿ ನಾವು ಕೆಳಗಡೆ ಬಂದಾಯಿತು. ಆಮೇಲೆ
ಸನ್ನಿಧಾನಂತೆ ಹೋದೆ. ರಾತ್ರಿ ಹತ್ತಿತ್ತು. ರಾತ್ರಿ ಹತ್ತು ಒಂದು 8 ಗಂಟೆ ಅಲ್ಲ 7 ಗಂಟೆಗೆ ಬಿಟ್ಟು 9ವರೆಗೆ ನಾವು ಅಲ್ಲಿದ್ದೀವಿ. ಮಾಡಿ ಬಯಲಾಟ ಪಡಿ ಹಾಕಿ ನಮಗೊಂದು ಫಸ್ಟ್ ಕ್ಲಾಸ್ ದರ್ಶನ ಸಿಕ್ತು. ಮತ್ತು ನಾವು ಹೋದಲ್ಲಿ ಮಾಮೂಲಿ ಉಂಟಲ್ಲ ಅಲ್ಲೆಲ್ಲ ರಾತ್ರಿ ಹಾಲ್ಟ್, ಬೆಳಿಗ್ಗೆ ಎಲ್ಲ ಮುಗಿಸ್ಕೊಂಡು ಇದೆಲ್ಲ ಪಟ್ನಾಭಿಷೇಕ ಇದೆಲ್ಲ ಮುಗಿಸ್ಕೊಂಡು ಮತ್ತು ನಾನೇನು ಮಾಡಿದೆ, ನಾವು ಆಗ ಏನು ಗೊತ್ತೋ ಸತ್ಯ, ನಮ್ಮ ಅಪ್ಪನ ಮನೆ ಸೈಡ್ ಮೆಟ್ಲು ಹತ್ತು ಹೋಗು ದರ್ಶನ ಮಾಡ್ಕೊಂಡು ಬಾ ಎಲ್ಲ. ಆಮೇಲೆ 18 ಮೆಟ್ಲು ನೋಡಿದ್ದು ಇಲ್ಲಿ 18 ಮಟ್ಟ ಆಗ್ತದೆ ನೋಡಿ ತೋರಿಸ್ತೀನಿ. ಈ 18 ಮೆಟ್ಲು ಹತ್ತಲ್ಲಿ ಈ ತುದಿಯಲ್ಲಿ ಒಂದು ಜಾಗ ಉಂಟು. 1950 ಹುಟ್ಟಿದ್ದು. ಆಮೇಲೆ ಈ ಜಾಗ ಉಂಟಲ್ಲ ಇಲ್ಲಿ ಇದು ಈ ಸ್ಪಾಟಲ್ಲಿ ನಾನು ನಿಂತ್ಕೊಳ್ಳೋದು ಒಂದು. ಸ್ವಾಮಿ ಶರಣಂ. ಈಗ 1979 ಶಬರಿಮಲೆ ಯಾತ್ರೆಯ ಒಂದು ದೃಶ್ಯಗಳನ್ನು ತೋರಿಸುತ್ತಾ ಇಲ್ಲಿ ನೋಡಿ ಹೇಗಿದೆ ಶಬರಿಮಲೆ ಅವರು ಯಾತ್ರೆ ಮಾಡಿದ ಕಾಲಘಟ್ಟದಲ್ಲಿ ಅನ್ನೋ ಅನುಭವವನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಈಗ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ ಈ 2025ರಲ್ಲಿ ಇದ್ದೀವಿ. 2020ರಲ್ಲಿ ನೀವು ಯಾತ್ರೆ ಮಾಡಿದ ವಿವರವನ್ನು ಹೇಳಿ ಅಂದರೆ ಖಂಡಿತವಾಗಿ ನಾವು ಹೇಳಲಿಕ್ಕೆ ನಮ್ಮ ಹತ್ರ ಅಷ್ಟೊಂದು ನಮಗೆ ಅಲ್ಲಿ ನಾವೊಂದು ನೆನಪಿನ ಶಕ್ತಿ ಇಲ್ವೋ ಅಥವಾ ನಾವು ಅದನ್ನು ಅನುಭವಿಸ್ತಾ ಇಲ್ವೋ ಅನ್ನೋ ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕು. ಈ ಸ್ವಾಮಿಗಳು ಬಂದು 1979 ಫೋಟೋವನ್ನು ತೋರಿಸ್ತಾ ಇದ್ದಾರೆ ಅಂದರೆ ಭಗವಂತ ಆಗಿನ ಕಾಲದಲ್ಲಿ ಯಾವ್ಯಾವ ಒಂದು ರೀತಿಯಲ್ಲಿ ಎಲ್ಲ ರೂಪದಲ್ಲಿ ನಮಗೆ ಬಂದು ಹೋಗ್ತಾ ಇದ್ರು ಅವರ ಮಾತುಗಳಲ್ಲಿ ಕೇಳ್ತಾ ಇದ್ದರೆ ಎಲ್ಲವೂ ಅಚ್ಚರಿ. ಅಲ್ಲಿ ನಾವು ಹೋಗ್ತಾ ಇದ್ದಾಗ ಯಾರೋ ಒಬ್ಬರು ಬರ್ತಾಯಿದ್ರು, ಅದು ಏನು ಅಂತ ಗೊತ್ತಾಗ್ತಿಲ್ಲ. ಶಕ್ತಿ, ಅತೀಯವಾದ ಶಕ್ತಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇತ್ತು ಅನ್ನೋದನ್ನು ನಮಗೆ ಆ ಭಗವಂತ ಇವ್ರ ಮೂಲಕ ತಿಳಿಸ್ಲಿಕ್ಕೆ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಈ ಫೋಟೋವನ್ನು ನಾವು ಮತ್ತೊಮ್ಮೆ ಝೂಮ್ ಮಾಡ್ತೀವಿ ನೋಡಿ. ಈ ತುದಿಯಲ್ಲಿ ಇದ್ದೆ ನಾನು ಅಂತ ಹೇಳ್ತಾ ಇದ್ದಾರೆ. 18 ಮೆಟ್ಲು ಹತ್ತಿ ಅಂತ ಅವರ ಮುಂದೆ ಹೇಳ್ತಾರೆ. ಈಗ ಇವರು ನಾನು ಇಲ್ಲಿ ನಿಂತ್ಕೊಳ್ಳೋದು, ಇಲ್ಲಿ ಈ ಅಟೆಂಡ್ ಮಾಡೋ ಪಕ್ಕದಲ್ಲಿ ಇಲ್ಲಿಂದ ಎಲ್ಲ ನೋಡೋದು ಹತ್ತೋರ್ನ ಇದೆಲ್ಲ ಮಾತಾಡಿದ ಬರೋವನ್ನೆಲ್ಲ ಯಾವಾಗಲೂ ಹಗಲು ಮತ್ತು ನೈಟ್ ಸಂಬಂಧದಲ್ಲಿ ನಿಲ್ಲೋದು ಒಂದು 6 ಗಂಟೆ ಮೇಲೆ. ಆಮೇಲೆ ಇದನ್ನು ನೋಡಿ, ಇದು 2ನೇ ಫೋಟೋ ಹೇಗೆ ಅಂದರೆ ಆಗ ಕಾಡು ಇನ್ನೂ ಇತ್ತು ನೋಡಿ, ಬರೀ ಕಾಡೆ. ಇಲ್ಲಿ ನೋಡಿ, ಇದು ಕಪ್ಪು ನಾನು ಇದು ಇಲ್ಲಿ ಇದರಲ್ಲಿ ಇದು ನಾನು 2ನೇದು, ಈ ಕಡೆಯಿಂದ 2ನೇದು. 1979 ಈ ಫೋಟೋ ಕಳಿಸ್ಕೊಂಡು ನಾನು ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ನೋಡಿ ಈ ಒಂದು ರೀತಿ ಕಾಡು ಸುತ್ತಮುತ್ತ ಏನೀಗ ಬಂಗ್ಲೆಗಳು ಬೆಳ್ಕೊಂಡು ರೋಪ್ ವೇ ಕಾರೆಲ್ಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅಂತ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಶಬರಿಮಲೆ ಯಾತ್ರೆಯನ್ನು ಮಾಡಿದಂಥ ಕಪ್ಪು ವಸ್ತ್ರದಲ್ಲಿರುವಂತಹ ಈ ಸ್ವಾಮಿಗಳೀಗ ಆಗ ಸರಿಸುಮಾರು ಅವರಿಗೆ 79 ಅಂದರೆ ಈಗ 46 ವರ್ಷದ ಹಿಂದೆ ಅಂದರೆ ಒಂದು 30 ವರ್ಷ ಇರ್ಬೋದು ಅವರಿಗೆ. 28-29 ಆಸುಪಾಸಿನಲ್ಲಿ ಇರೋಂಥ ವ್ಯಕ್ತಿ ಈಗ ನಮ್ಮ ಜೊತೆ ಬಂದು ಮಾತಾಡ್ತಾ ಇದ್ದಾರೆ ಅಂತಂದರೆ ಇದು ಕೇವಲ ಅವರ ಅನುಭವ ಹಂಚ್ಕೊಳ್ಳೋಕ್ಕಲ್ಲ ಅಷ್ಟೇ ಸ್ವಾಮಿ. ಶಬರಿಮಲೆ ಅಂದರೆ ಏನು, ಸುಮ್ಮನೆ ನಾವು ಒಂದು ಪ್ರವಾಸವಾಗಿ ಹೋಗೋದು ತಪ್ಪು ಅನ್ನೋ ಒಂದು ಏನು, ಅಯ್ಯಪ್ಪ ಪ್ರಭಾವ ಏನು, ಅಯ್ಯಪ್ಪ ನಮ್ಮ ಜೊತೆ ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಟ್ ಏನಂದರೆ ನಮ್ಮ ಆತ್ಮ ಶುದ್ಧ ಇರಬೇಕು. ಆತ್ಮ ಶುದ್ಧ ಇದ್ದು ನಾವು ಬೆಳಿಗ್ಗೆ ಸ್ನಾನ ಮಾಡಿ ಇನ್ನು ಅತಿ ಭಕ್ತಿ ಸಿಗಲಿಲ್ವಾ, ಬೇಡ. ನೀವು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು. 2ನೇದು ಇನ್ನೂ ನೀವು ಏನು ಬೇಕಾದ್ರೆ ಇದು ಮಾಡಿ, ನಿಮ್ಮ ಕೈಯಲ್ಲಾಗಿದ್ರೆ ಸಾಧ್ಯ ಆದರೆ ಏನಾದ್ರು ಸಣ್ಣ ಪುಟ್ಟ ಅಲ್ಲ ಹೆಲ್ಪ್ ಮಾಡಿ. ಇಲ್ಲ ಬೇಡ ಅಂದರೆ ಬೇಡ ಅಂದರೆ ನೀವು ನಿಯತ್ತಾಗಿ ಹೋಗಿ ಇದು ಪೂಜೆ ಪುರಸ್ಕಾರ ಮಾಡೋದು ಏನುಂಟು ಅದನ್ನ ಮಾಡ್ಕೊಂಡು ಬನ್ನಿ. ನಿಮ್ಮ ಜೊತೆಲೇ ನಮ್ಮಪ್ಪ ಅಯ್ಯಪ್ಪ ಜೊತೆಲೇ ಇರ್ತಾರೆ ಅಲ್ಲ. ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ, ಬಟ್ ನಾನು ಅದನ್ನೇ ಹೇಳೋಕ್ಕಿಲ್ಲ. ಬಟ್ ನಮ್ಮ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳಿದ್ದೀನಿ 2ನೇ ವರ್ಷ, 1ನೇ 2ನೇ ವರ್ಷ ಹೇಳಿದ್ದೀನಿ. ಅದೇ ರೀತಿ ಈಗ 3ನೇದು ಉಂಟು ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿ ಹೇಗೆ ಅಂದರೆ 2ನೇ ವರ್ಷ ನನಗೆ ಏನೇ ಮಾಡೋದು ನನಗೆ ಇದು ಸಿಕ್ಕಿಲ್ಲ, ಬೆಳಕು ಇದು ಜ್ಯೋತಿ ಕಾಣಲಿಲ್ಲ. ನಾನೇ ಯಾಕೆ ಸುಳ್ಳು ಹೊಡೆದು, ನಾನು ನಿಜವಾಗ್ಲೂ ನನಗೆ ಜ್ಯೋತಿ ಕಂಡಿಲ್ಲ. ಸರಿ ಅಲ್ಲ ಆಯಿತು, ವಾಪಸ್ ಬಂದು
ವಾಪಸ್ ಬಂದಾದ್ಮೇಲೆ ಮನೆಗೆಲ್ಲ ಬಂದ್ಬಿಟ್ಟು ಮಡಿಕೇರಿಗೆ ಬಂದ್ಬಿಟ್ಟು ಎಲ್ಲ ಮಾಲೆ ಎಲ್ಲ ಬಿಚ್ಚಿ ಮತ್ತು ಮನೆಗೆಲ್ಲ ಎಲ್ಲ ವಿಷಯ ಹೇಳಿದೆ. ಆಗ ನಮ್ಮಮ್ಮ ಹೇಳಿದ್ರು, ನಮ್ಮ 2ನೇ ವರ್ಷ ಅದು ಯಾರು ತಲೆಯಲ್ಲಿ ಏನಿಲ್ಲ ಹಾಗೆ ಬಂದಿದ್ದು ಅದು ಯಾರು ನನಗೆ ಯಾರು ಬಂದಿರೋದು ಯಾವುದೇ ಕಾಣ ಹಿಂಗೆ ಯಾರಲ್ಲ. 2ನೇ ವರ್ಷ ನಿಮ್ಮ ಜೊತೆಲಿ ಬಂದಿರಲ್ಲ ಒಂದು ಸ್ವಾಮಿ ಕೈ ಹಿಡ್ಕೊಂಡು ಹೋದಲ್ಲ, ಅದು ಯಾರು ಅಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ನಿಮ್ಗೆ ಗೊತ್ತಾಗಿಲ್ಲ. ಸರಿ, ಇನ್ನು ಈ ಗಂಡ ಹೆಂಡತಿ ಇದ್ರಲ್ಲ ಇಬ್ಬರು, ಅಮ್ಮ ತಲೆಯಲ್ಲಿ ಇದಿಲ್ಲ, ಇರ್ಮುಡಿ ಕಟ್ಟು ಏನಿಲ್ಲ, ನಾನು ಅಂಥ ಸ್ಮಾರ್ಟ್ ನಗಾಡ್ಕೊಂಡೆ ಇಳಿತಾ ಇದ್ದೆ. ನಾನು ಕಷ್ಟದಲ್ಲಿ ಇವಾಗ ನಾನು ಕೈ ಕೊಡೋದು ಸ್ವಾಮಿ ನಾನು ಕರ್ಕೊಂಡು ಇವ್ರು ಏನು ಮಾಡೋದು ಬಿಡಲಿಲ್ಲ. ಅದನ್ನೇ ಹೇಳಿದೆ. ನಮ್ಮ ಅಮ್ಮನೂ ಅಕ್ಕನೇ ಹೇಳಿದ್ರು, ಅದು ಯಾರು ಅಲ್ಲಮ್ಮ ಅಲ್ಲೇ ಅವರೇ ಅಲ್ಲದೆ ಯಾರಲ್ಲ. ಆಯಿತಾ, ಅದಾಯಿತು. ಆಮೇಲೆ ಎಲ್ಲ ಆಯಿತು, ಬಂದು ಮನೆ ಎಲ್ಲ ಆಯಿತು. ಇನ್ನು 3ನೇ ವರ್ಷ ಏನಾಗ್ಬಿಡ್ತು, ನಮ್ಮ ಅಪ್ಪನಿಗೆ ಸ್ಟ್ರೋಕ್ ಆಗುತ್ತೆ. ಜುಲೈಯಲ್ಲಿ ಸ್ಟ್ರೋಕ್ ಆಗುತ್ತೆ. ನನಗೆ ಏನು ಮಾಡೋಕ್ಕಾಗುತ್ತೆ, ಒಂದು ಹೆಲ್ಪ್ಲೆಸ್ ನಾನು. ಅದು ಯಾರೇ ಅವರು ಇಲ್ಲ 3 ವರ್ಷ ಕಂಪ್ಲೀಟ್ ಮಾಡಲೇಬೇಕು, ಹೋಗಲೇಬೇಕಾಗಿದೆ. ಸ್ವಾಮಿ ಆವಾಗ ನಮಗೆಲ್ಲ ಸುಮಾರು ಖರ್ಚಾಗಿದೆ, ಗತಿ ಇಲ್ಲ. ಸರಿ, ಏನೋ ಇರಲಿ ಅಂತೇಳಿ ಸಾಲ ಮೂಲ ಮಾಡಿ ಅಲ್ಲಿಂದ ಏನೋ ಮಾಡಿಬಿಟ್ಟು ಅಮ್ಮನಿಗೆ ಹೇಳ್ಬಿಟ್ಟು ಮೇಲೆ ಹೋಗಿ ಬಂದೆ. ಶಬರಿಮಲೆ ಹೋಗಿ ಬಂದೆ. ಶಬರಿಮಲೆ ಜ್ಯೋತಿ ಕಾಣಲಿಲ್ಲ ಸ್ವಾಮಿ. ಆಗಲೂ ನಾನು ಹೇಳ್ತೀನಿ, ನನಗೆ ಜ್ಯೋತಿ ಕಾಣಲಿಲ್ಲ. ಸರಿ, ಎಲ್ಲ ಆಯ್ತು. ಎಲ್ಲರೂ ನಾನು ಕಂಡೆ ಅಂತಾರೆ. ಅದು ಕಂಡಿದಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಅವರವ್ರ ಆತ್ಮ ಏನು ಅಂತ ನನಗೆ. ನಾನು 2 ಸಲ ನೋಡಿಲ್ಲ. ಫಸ್ಟ್ ಇಯರ್ ಮಾತ್ರ ಇಂಥ ಜಾಗದಲ್ಲಿ ನೋಡಿದ್ದೀನಿ. ಅದು ಬಿಟ್ಟರೆ ಇನ್ನು 2 ವರ್ಷ ನಾನು ನೋಡೋಕ್ಕಾಗಿಲ್ಲ, ಸಿಕ್ಕಿಲ್ಲ, ನನಗೆ ಕಾಣಲಿಲ್ಲ. ನಾನೇ ಸುಳ್ಳು ಎಲ್ಲ ಆಯಿತು. ಸರಿ, ನಾನೇನು ಮಾಡಿದೆ, ನಮ್ಮಪ್ಪ ಈ ಕಾಣಿಪನ್ನು ಬೀಳ್ತದೆ ನೋಡಿ ಇದರಲ್ಲಿ ಅಯ್ಯಪ್ಪನಿಗೆ ಯಾರೋ ಹೋಗಿ ಕಾಣಿಪನ್ನು ಹಾಕ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ನನಗೆ ಒಟ್ಟಿನಲ್ಲಿ ಯಾವಾಗ ಹೋಗೋದು, ಮನೆ ತಲುಪೋದು, ಏನಾದರೂ ಹೆಲಿಕಾಪ್ಟರ್ ಇದ್ದರೆ ಹಾಸ್ಕೊಂಡು ಹೋಗ್ತಿರ್ತಾರೆ. ನನ್ನ ಮನಸ್ಸಲ್ಲಿ ಹಂಗಾಗೋದು, ಅಲ್ಲಿ ಹೆಲಿಕಾಪ್ಟರ್ ಇರ್ತದೆ, ಇಲ್ಲ ಯಾವ್ದಾದ್ರು ಕಾರ್ ಕರ್ಕೊಂಡು ಹೋಗೋಣ ಹಂಗಾಗ್ಬಿಡೋದು. ನನಗೆ ನಡೆಯೋಕ್ಕಾಗಿಲ್ಲ ಸ್ವಾಮಿ. ಮತ್ತೆ ಏನು ಮಾಡಿದೆ, ನಾವು ಎಲ್ಲ ಕೂಡ ಇದಕ್ಕೆ ಬಂದು ಇಲ್ಲಿ ಕೋಟಾಯಂಗೆ ಬಂದು 12 ಗಂಟೆ ಮೇಲೆ ಬಸ್ ಇತ್ತು ಅಲ್ಲ. ಹಾಂ, 12 ಗಂಟೆ ಮೇಲೆ ನಾವು ಕೋಟಾಯಂಗೆ ಬಂದು ಮಧ್ಯರಾತ್ರಿ 12 ಗಂಟೆಗೆ ಬಿಟ್ಟು ಅಲ್ಲಿಂದ ಕೋಟಾಯಂಗೆ ಬಂದು ಕೂತ್ಕೊಂಡು ಅಲ್ಲಿ ಬಂದು ಏನು ಮಾಡಿದೆ, ಒಂದು 12 ಗಂಟೆಗೇನೋ ಟ್ರೈನ್ ಇತ್ತು. ಒಂದು 20 ರೂಪಾಯಿ ಕೊಟ್ಟೆ ನಾನು ಟಿಕೆಟ್. ಇವರೆಲ್ಲ ಬರಲಿಲ್ಲ, ನಾನು ಹೋಗ್ತೀನಿ ಹೊರಟಾಗುವಾಗ ಟ್ರೈನ್ ಹಾಕ್ಬಿಟ್ಟೆ ನಾನು. ಆಮೇಲೆ ಟ್ರೈನ್ ಹಾಕ್ಬಿಟ್ಟು ಈ ಡೋರ್ ಹೀಗೆ ಇರ್ತಲ್ಲ ಬಾಗಿ, ಆ ಬಾಗಿಲಲ್ಲಿ ಬಂದಿದ್ದೆ ಸಟ್ಟಾಗ್ಬಿಟ್ಟು. ಸ್ವಾಮಿ ನನಗೆ ತಲೆ ತಿರ್ಗೋದು, ವಾಮಿಟ್ ಬಂದಾಗೋದು, ಸುಸ್ತಾಗೋದು. ಅದಾಯಿತು. 1ನೇ ಸ್ಟೇಷನ್ ಮುಗಿತು. 2ನೇ ಸ್ಟೇಷನ್ ಬರೋ ನನಗೇನಿಲ್ಲ. ನಾನು ಹೇಳ್ಬಿಟ್ಟೆ ಸ್ವಾಮಿಗಳಿಗೆ, ಈಗ ಓಪನ್ ಮಾಡಿದ್ರೆ ಇಲ್ಲೋ ಇಲ್ಲಿ ನಾನು ಅಲ್ಲಿ ಬಿದ್ದು ಏನಾದ್ರು ಹೆಚ್ಚಿಗೆ ನೀವೇ ತಲೆ ಕೊಡಬೇಕು ಅಂದ್ಬಿಟ್ಟೆ. ಮಲೆಯಾಳದಲ್ಲಿ ತಮಿಳು ಮಲೆಯಾಳ ಆಡು ಒಬ್ಬರು ಏನು ಮಾಡೋದು ಮೇಲೆ ಹೇಳಿದ್ರು. ಆದ ತಕ್ಷಣ ಆಮೇಲೆ ದಾಟ್ಕೊಂತಾರೆ ಆಲಪ್ಪಿ ಅಂತ ರೈಲ್ವೆ ಸ್ಟೇಷನ್ ಇದ್ಬಿಟ್ಟೆ. ಮತ್ತೆ ಏನು ಮಾಡಿದೆ, ನಾವು ಹೋಗಿ ಸುಮ್ಮನೆ ಸುಳ್ಳು ಹೊಡೆದೆ ಸ್ಟೇಷನ್ ಸ್ವಾಮಿ ಹಿಂಗೆ ಆಯ್ತು ಇಂದ ನಾನು ಎಲ್ಲ ಕೂಡಿಟ್ಟು ತಳ್ಳಿಟ್ಟಂತೆ ಅಂತ ನಾ ಇಂದ ಅದನ್ನು ಮನಸ್ಸಲ್ಲಿ ಅದಕ್ಕೆ ಚೀಟಿದ್ದೆ. ಏನೋ ಎಂಟ್ರಿ ಮಾಡು ರಾಯಬಲೆ ಹೊಂದಿವು ಆಯಿತು. ಅಲ್ಲೇ 8 ಗಂಟೆ ಏನೋ ಆಗೋದು. ಆಮೇಲೆ ಅಲ್ಲೇ ಮಲ್ಕೋಣ ಸ್ಟೇಷನ್ಗೆ ಟ್ರ್ಯಾಕಿಂದ ಈ ಕಡೆ ರೆಸ್ಟೋರೆಂಟ್ ಅಲ್ಲಿ ಬಂದಿದ್ದೆ. ಅಷ್ಟು ಯಾವನೊಬ್ಬ ಪುಣ್ಯಾತ್ಮ ಬಂದ್ಬಿಟ್ಟು ಸ್ವಾಮಿ ഇവിടെ ಪಿಕ್ ಪಾಕೆಟ್ ಹಾಕೊಂಡು ಹುಷಾರಾಗಿರ್ತೀಯ ಅಂತ. ನನಗೆ ಏನೂ ಗೊತ್ತಿಲ್ಲ, ಮಲಗಿದೊಂದೇ ಗೊತ್ತು. ಬೆಳಗಿನ ಜಾವ 4 ಗಂಟೆಗೆ ನಾನು 4:03 ಎಚ್ಚಕ್ಕಾಯ್ತು. ನೋಡಿದ್ರೆ ಎದ್ಬಿಟ್ಟು ಬಂದೆ, ಇಲ್ಲ ಟ್ರೈನ್ ಬಂದಾಗ ಸೌಂಡ್ ಇತ್ತು. ಆಮೇಲೆ ಏನು ಮಾಡಿದೆ, ನೆಟ್ಟಿಗೆ ಬಂದೆ. ಸರಿ, ಅದು ಇನ್ನೊಂದು ಯಾವುದೋ ಒಂದು ಟ್ರೈನ್ ಬರ್ತದೆ, ಅಲ್ಲಿಂದ ಒಂದು 10 ನಿಮಿಷ ಬಿಟ್ಟ ಮೇಲೆ ಒಂದು ಟ್ರೈನ್ ಬಂತು. ನಾನೇ ಅದು ಡಬ್ಬ ಖಾಲಿ ಶಾವಡ ಸ್ವಾಮಿ ಒಂದು ಆ ಕಡೆ ಟ್ರೈನ್ ಹತ್ತಿ ಒಂದು 2 ಕಿಲೋಮೀಟ್ರ್ ಬಂದಿರ್ಬೋದು. ನಾನು ನ್ಯಾರು ಅಂತ ಸೌಂಡು.
ಅದೇನು ಸೌಂಡ್ ಅಂತ ಗೊತ್ತಿಲ್ಲ. ಆಮೇಲೆ ನಾನು ಯಾಕೋ ಆ ಕಡೆ ಈ ಕಡೆ ಎಲ್ಲ ತಿರುಗಿ ನೋಡ್ತೀನಿ, ಬರೀ ಆಸನಗಳಿದ್ದಾರೆ, ಹೆಂಗಸರು ಗಂಡಸರು ಎಲ್ಲ ಗೊತ್ತಿದ್ದಾರೆ. ನಾನು ಅವ್ರನ್ನ ಕೇಳಿದೆ, ಸ್ವಾಮಿ ಇದು ಈ ಮಂಡೆ ಎವಡಪ್ಪ ಅಂತ, ಇದು ಕೋಟಾಯ ಅಂತ ನಾನು ಈ ಥರ ನನಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು. ಏನು ಮಾಡಿದೆ, ಇಮ್ಮಿಡಿಯೇಟ್ ಅಲ್ಲೇ ಆ ಮೆಟ್ಲು ಉಂಟಲ್ಲ ಟ್ರೈನ್ದು, ಅದನ್ನೇ ಇಳಿದ ಟ್ರ್ಯಾಕಲ್ಲಿ ನಿಂತಿತ್ತು ಸರ್. ಹಾಗೆ ಇಳಿದೆ ಇದ್ಬಿಟ್ಟು ಹೋಗಿ ಎಂಡ್ ಆಗೋವರೆಗೆ ಬಂದೆ. ಹೋಗಿ ಎಂಡ್ ಆಯಿತು. ಅದು ಅಷ್ಟೊತ್ತಿಗೆ ಯಾವುದೋ ಒಂದು ಪುಣ್ಯಾತ್ಮ ಬಂದ, ಕಪ್ಪು ದಪ್ಪ ಉಂಡೆ ಮನುಷ್ಯ, ಕಪ್ಪು, ಮುಖ ಕಾಣ್ತಾ ಇಲ್ಲ ನನಗೆ, ಕಪ್ಪು ಇದ್ದಾರೆ. ಬಂದು ಮಾತಾಡಿದ್ರು, ಸ್ವಾಮಿ ಇವಾಗ ಟ್ರೈನ್ ಏನು ಅಯ್ಯೋ ಆಕ್ಸಿಡೆಂಟ್ ಆಯಿತು ಅಲ್ಲಪ್ಪ ಎಲ್ಲ ಹೋಯ್ತು. ನಾನು ಅದು ಮುಖನೂ ನೋಡಿಲ್ಲ, ಏನು ನಾನು ನೋಡೋದು ಕಾಣ್ತಾನೆ ಇಲ್ಲ. ನಟಿ ಹೋದೆ, ಕಾಲು ಬಿಟ್ಟು ನಡಿ ಪುನಃ ಟ್ರ್ಯಾಕಲ್ಲಿ ಬಂದೆ. ಬಂದು ಆವಾಗ ಒಂದು ಸ್ವಲ್ಪ ಬೆಳಕು ಕರೀತು. ಬೆಳಕು ಕರೆಯುವಾಗ ನಾನು ಒಂದು ಜಾಗದಲ್ಲಿ ಬಂದು ಕೇಳಿದೆ, ಒಂದು ಅಲ್ಲಿ ನಿಂತಿದ್ದೆ, ಸ್ವಾಮಿಗಳೇ ಟ್ರೈನ್ ಸ್ಟೇಷನ್ ಎಷ್ಟು ದೂರ ಉಂಟು? ಟ್ರೈನ್ ಸ್ಟೇಷನ್ ಇನ್ನೂ 2 ಕಿಲೋಮೀಟರ್ ಹೋಗೋಣ, ನೀವು ಇದು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಇದೆ ಸ್ಟ್ಯಾಂಡಲ್ಲಿ, ದೊಡ್ಡ ಸ್ಟ್ಯಾಂಡ್ ಅಲ್ಲ, ಆಗದ್ದಕ್ಕಾಗದ್ದು ಸ್ಟ್ಯಾಂಡ್. ಹೋದೆ, ಅಲ್ಲಿ ಹೋದೆ, ನೋಡಿದೆ, ನಂತರ ಬರೀ 65 ರೂಪಾಯಿ, ಬೇರೆ ದುಡ್ಡಿಲ್ಲ. ಅಸಲಿ ಮೈಸೂರು ಸ್ವಾಮಿಗಳಲ್ಲಿ ಕನ್ನಡ ಮಾಡೋದು. ನಾನು ಹೇಳಿದೆ, ಸ್ವಾಮಿ ಕೆಲಸ ಮಾಡಿ, ನಾನು ನಿಮಗೆ ನಿಮ್ಮ ಅಡ್ರೆಸ್ ಕೊಡಬೇಕು, ನಾನು ಕಳಿಸ್ಕೊಡ್ತೀನಿ. ಅಡ್ರೆಸ್ ಕೊಡಬೇಕು, ಇಲ್ಲ ನೀವು ಅಡ್ರೆಸ್ ಕೊಡಿ. ಅವರು ಹಠ ಹಿಡಿದ್ರು, ನಾನು ಹಠ ಹಿಡಿದೆ. ಏನು ಮಾಡೋದು ಬಿಡಲಿಲ್ಲ, ಕೊಡಿ ಅಂದೆ. ಆಮೇಲೆ ಏನನ್ನು ಮಾಡಿದ, ಆಮೇಲೆ ಬರ್ಕೊಳ್ಳಿ ಅಂದರು. ನಾನೇನು ಮಾಡಿದೆ, ಇದು ಇನ್ಕಲ್ಲಿದೆ, ಲಕ್ಷ್ಮೀ ಫ್ಲೋರ್ ಇನ್ಕಲ್ ಮೈಸೂರು ಅಂತ ಅದನ್ನ ಬರ್ಕೊಂಡೆ. ನೆಕ್ಸ್ಟ್ ಟೈಮ್ ಆಗ ಇದಿಲ್ಲ ಅಲ್ಲ, ಮೊಬೈಲ್ ಟ್ರಾನ್ಸ್ಫರ್ ಮಾಡೋಣ ಅಂತ ಯಾವಾಗಾದ್ರೂ ಒಂದು ಸಲ ಮೈಸೂರು ಹೋದರೆ ಅಲ್ಲಿ ಕೊಡೋಣ, ಯಾವುದೇ ಕಾರಣಕ್ಕೂ ಮೈಸೂರು ಹೋಗೋದು. ಸರಿ ಬಂದು ಆಮೇಲೆ ಇನ್ನು ಅಷ್ಟೊತ್ತಿಗೆ ಒಂದು 2 ಹುಡುಗರು ಬಂದರು ಸರ್. ಒಂದು ಇಷ್ಟ ಇದ್ದಾನೆ, ಇಷ್ಟು ಹುಡುಗ. ಇನ್ನೊಬ್ಬ ನನ್ನ ಹೈಟ ಇದ್ದೇನೆ, ಅಂದರೆ ಚಿಗುರು ಮೀಸು, ಸಣ್ಣ ಚಿಗುರು ಮೀಸು. ಇನ್ನೊಂದು ಕುಳ ಅಷ್ಟೇ. ಎಂದ ಸ್ವಾಮಿ ಎಲ್ಲ ಅಂದರೆ ನನಗೆ ಅನ್ಎಕ್ಸ್ಪೆಕ್ಟೆಡ್. ಇವ್ನು ಕೇಳಿದ್ರೆ ನನಗೆ ಶಾಕ್, ಒಂದು ಐಡ್ಲೆ ಬರದೇ ಇರ್ತಾನೆ. ಅಲ್ಲ ನೀವು ಎಂದೂ ಇದಾಯಿತು ಬರದೇ ಇಕ್ಕಪ್ಪ, ಸ್ವಲ್ಪ ಸುಮ್ಮನಿರಪ್ಪ, ನಿಮಗೆ ಯಾಕೆ ಅದಲ್ಲ. ಆಮೇಲೆ ಜೊತೆಲೇ ಇದ್ದರು ಒಂದು ಸ್ವಾಮಿ ஒரு வண்டி வரும், அது இப்போ ஒரு வண்டி வரும், அது வந்தாலும் இன்னொரு ஆறாமல் போய்க்கலாம். அது ಒಂದು 10 ಸಲ ಹೇಳಿದ್ದಾನೆ, ಆರಾಮಾಗಿ போய்க்கலாம். ನಮ್ಗೆ ಕೆಟ್ಟ ಹೋಗ್ಬೇಕಂತ. ನನಗೆ ಇನ್ನೊಂದು ಡೌಟ್ ಏನು, ಇವರು ಸ್ಟ್ಯಾಗಿಂಗ್ ಪಾರ್ಟಿ ಇರ್ಬೋದು, ಹೇಳೋಕ್ಕಾಗಿಲ್ಲಲ್ಲ, ಕರ್ಕೊಂಡೋಗಿ ಏನಾದರೂ ಸ್ಟ್ಯಾಗಿಂಗ್ ಮಾಡಿಬಿಟ್ರೆ ನನ್ನ ಅವಸರ ಬಂದಾಯ್ತಲ್ಲ, ಆ ಥರ ಯೋಚನೆ ಮಾಡ್ಕೊತಾರೆ. ಯಾರೋ ಸ್ಟ್ಯಾಗಿಂಗ್ ಇರ್ಬೋದು. ಸರಿ ಏನೋ ಒಂದು ನೋಡೋಣ ಅಂತೇಳಿ ಎಚ್ಚರಿಕೆಯಿಂದನೇ ಮಾತಾಡ್ಕೊಂಡೆಲ್ಲ ಇದ್ದೆ. ಒಂದು ಸಲ ಏನೋ ಹೇಳ್ದ, ಅದಕ್ಕೆ ನಾನು ಹೇಳಿದೆ ಬರೇ ಬಿಡ ಅಪ್ಪಪ್ಪ ಬನ್ನಿ, ನನಗೂ ಒಂದು ಆಯ್ಲ ಯಾಕೆ ಹೊಸ ಅನ್ನೋದು ಹೋಯ್ಕೊಳ್ಳ ಅಂದರೆ ನಗಾಡ್ಬೇಕು. ನಗಾಡೋದು ನನಗೆ ಎದುರಿಗೆ ಕಣ್ಣೀರು ಬರ್ತಾ ಉಂಟು. ಏನು ಮಾಡ್ತೀರ? ಸರಿ ಅಲ್ಲಿಂದ ಆಯ್ತು ಸ್ವಾಮಿ. ನನಗೆ ಈ ಹುಡುಗ ಪುನಃ ಹೇಳ್ದ, ಸ್ವಾಮಿ ಈ ವಂಡಿ ಒಂದು ನೀವು ಆರಾಮಲ್ಲಿ ಹೋಯ್ತಾರೆ ಎಲ್ಲ ಆರಾಮ. ಆಮೇಲೆ ನೋಡ್ತೀನಿ ಖಾಲಿ ಗಾಡಿ, ಇದು ತ್ರಿಶೂರಿಗೆ ಬರ್ತದೆ ಹೋಯ್ತದೆ. ಕಂಡಕ್ಟರ್ ಹೇಳಿದೆ, ಎಲ್ಲಿಗೆ ಅಂತ, ತ್ರಿಶೂರ್ಗೆ ಹೋಯ್ತು. ಒಳ್ಳೇದಾಯ್ತು. ತ್ರಿಶೂರಿಂದ ಆ ಕಡೆಗೆ ಬಸ್ಸಲ್ಲಿ ಬಂದೆ. ಅಲ್ಲಿ ಆಗ ತ್ರಿಶೂರಲ್ಲಿ ಯಾವ ರೀತಿ ಅಂದರೆ ರೋಡ್ ಸೈಡೇ ಇದು ಸ್ಟ್ಯಾಂಡ್ಗಳು ಒಂದು ಇದು ಒಂದು ನಿಂತ್ಕೊಳ್ಬೇಕು. ಅಲ್ಲಿ ಏನಾಯಿತು, ನಾನು ಹತ್ತಿದೆ ಹೋಗಿ ನಾನು ಕಂಡಕ್ಟರ್ ಅದು ಕೂತ್ಕೊಳ್ಳಿದ್ದೆ. ನೋಡಿದೆ ಖಾಲಿ ಗಾಡಿ, ಲಾಂಗ್ ಸೀಟಲ್ಲಿ ಇದು ಇಲ್ಲಿಂದ ಈ ಲಾಂಗ್ ಸೀಟಲ್ಲಿ ನಾನು ಒಬ್ಬನೇ, ಯಾರಿಲ್ಲ. ನೋಡಿದೆ ಯಾರಿಲ್ಲ. ನಾನು ಇಲ್ಲಿ ಲಾಸ್ಟ್ ಸರಿ ಕನ್ನಡ ಅದೇ ಬೀಗ ಕೂತೀನಿ. ಸರಿ ಅವರು ಆಮೇಲೆ ಸ್ವಲ್ಪ ಆಗುವಾಗ ಇವರು ಕಂಡಕ್ಟರ್ ಎರಡಕ್ಕೆ ಅಂತ ಇಲ್ಲ ಐತಿಯಿಂದ ಕಾಣಿಗೆಲ್ಲ ಇದು ಟಿಕೆಟ್ ಎಲ್ಲ ಮಾಡಿಬಿಟ್ಟು ಕೊಟ್ಟರು. ದುಡ್ಡು ಕೊಟ್ಟೆ. ಸ್ವಾಮಿ
ನೀವು ನಂಬುತ್ತಿರೋ ಇಲ್ವೋ ಬೇಡ, ಅದು ಅವ್ರವ್ರಿಗೆ ಬಿಟ್ಟಿದೆ. ಒಂದು 4 ಕಿಲೋಮೀಟ್ರ್ ಹೋಗಿದ್ದೀನಿ ನಾನು, ಈ ಕಡೆ ನೋಡ್ತಾ ಇದ್ದೀನಿ ಯಾರೆಲ್ಲ ಖಾಲಿಗಾಗಿ. ಯಾಕೋ ಹಿಂಗೆ ಸೈಡ್ ನೋಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಯಾಕೋ ಹಿಂಗೆ ತಿರುಗಿ ನೋಡಿ ನನಗೆ ಸ್ವಾಮಿ ಅದೇ ಹೊಡ್ಕೊಳ್ಳಿರ್ತದೆ. ಈ ಹುಡುಗರು ಅಲ್ಲೇ ಇದ್ದಾರೆ, ಏನು ಕಣ್ಣೀರು ಬರ್ಲಿಕ್ಕೆ ಶುರುವಾಗುತ್ತೆ. ಏನು ಮಾಡ್ತೀರಾ? ಮನಸ್ಸಲ್ಲಿಗೆಲ್ಲ ಮಾಡೋಯ್ಯಪ್ಪ ಏನೇ ಕಾಪಾಡ್ಬೇಕಪ್ಪ, ಏನು ಗೊತ್ತಿಲ್ಲ ಅಂತ ಸುಮ್ಮನೆ ಗೊತ್ತಾಯ್ತು. ಇವರು ಬಂದು ನಗಾಡ್ತಾ ಇದ್ದಾರೆ. ಅಲ್ಲಿ ಆಯಿತು ಇವತ್ತು ಸ್ವಾಮಿ ಏನು ಮಾಡ್ತೀರಾ, ಏನು ಮಾಡ್ತಾರೆ, ಮನೆ ಸರಿಯಾಗಿ ದಬಾಯಿಸ್ತಾ ಇದ್ದೀನಿ. ಇಲ್ಲಿ ಕಣ್ಣೀರು ಬರ್ತಾ ಉಂಟು, ಕಣ್ಣೀರು ಬರ್ತಾವ. ಏನು ಮಾಡ್ತೀರಾ, ನಿಮ್ಗೆ ಏನು ಮಾಡೋಕ್ಕೆ ಸಾಧ್ಯ? ಸರಿ ಬಂದೆ, ಅಲ್ಲಿಗೆ ಬಂದಾಯಿತು, ತ್ರಿಶೂರ್ ಬಂದಾಯಿತು, ಕೆಳಗಿಳಿದು ಇಳಿಯುವಾಗ ಅಲ್ಲೇ ಒಂದು ಹೋಟೆಲ್. ಆ ಟೈಮಲ್ಲಿ ಕೇರಳದಲ್ಲಿ ಇಡ್ಲಿ ವಡೆ ಎಲ್ಲಿ ಸಿಗುತ್ತೆ? ಇಡ್ಲಿ ವಡೆ ಅಂದರೆ ಗೊತ್ತಿಲ್ಲ ಅವ್ರಿಗೆ. ಇಡ್ಲಿಯಾ ಅದೇಂದ ಇಡ್ಲಿ ಅಂತ ಹೇಳಿ ನಾನು ಇವ್ರು ಬಂದು ಅಷ್ಟೊತ್ತಿಗೆ ನಾಷ್ಟ ಹಾಕೋ ಸ್ವಾಮಿ ಅಂದರೆ ಯಾವ ಹುಡುಗರು. ನಾನು ಆತ ಒಂದ್ಸಲ ಇವ್ರಿಗೆ ದೊಡ್ಡ ಬಿಲ್ ಪೇ ಮಾಡಿಬಿಟ್ಟು ತೊಲಗಿಸ್ಬಿಡೋ ಸಾಕು ನಮಗೆ ಅಂತ ಆಯಿತು ಹೋಗೋಣ ಅಂತ ಒಳಗಡೆ ಕರ್ಕೊಂಡು ಬಂದಿದ್ದೆ. ಬಸ್ಸು ನಿಲ್ಲೋದು ಇಲ್ಲಿ. ಸ್ವಾಮಿ ನೀವು ನಂಬುತ್ತಿರೋ ಇಲ್ವೋ, ಬಿಡ್ತಿರೋ ಇಲ್ಲ, ಅದು ಅವ್ರು ಬಿಟ್ಟಿದ್ದು ಎಲ್ಲರಿಗೂ ಬಿಟ್ಟಿದ್ದು ಅವ್ರವ್ರ ಭಾವನೆ. ನಾನು ಒಂದು ಎಂತ ಇಡ್ಲಿ ಬೇಡ ಅಂತ ಹೋಗ. ಇಡ್ಲಿ ಬೇಡ ಮದಿಗೆ ಒಂದೊಂದು ಪ್ಲೇಟ್ ಇಡ್ಲಿ ತಿಂದು ಸೂಪರ್ ಇಡ್ಲಿ ಸಾಂಬಾರು ಸರಿ ಆಯಿತು. ಆಮೇಲೆ ಮಸಾಲೆ ದೋಸೆ ಅಡಿಗೆ ದೋಸೆ ಅಡಿಗೆ ಸರಿ ದೋಸೆ ಮಾಡೋದು ಮಸಾಲೆ ದೋಸೆ ಅದು ತಿಂದು ಹೊಟ್ಟೆ ಫುಲ್ಲ ಬೇಕು. ಸ್ವಾಮಿ ನನಗೆ ಅದು ತಲೆ ಹೋಗಿಲ್ಲ. ಆಮೇಲೆ ನೋಡಿದ್ರೆ ಎಲ್ಲ ತಿಂದಾಯಿತು. ನಾನೇ ಈ ಹುಡುಗ ಕಾಣಕ್ಕಿಲ್ಲ, ನಮ್ಮದು ವಾಶ್ ಬೇಸಿನ್ ಬಂದು ಕೈ ತೊಳೆಯೋಕ್ಕೆ ಬಂದೆ. ಯಾಕೆ ತೊಳೆದ್ಬಿಟ್ಟು ಈ ಕಡೆ ಬಂದು ನೋಡ್ತೀನಿ, ಇಲ್ಲೂ ಸಣ್ಣ ಹುಡುಗ ನಾಪತ್ತೆ. ಈ ಸ್ವಲ್ಪ ಹುಡುಗ ಇರೋನು ನನ್ನ ಜೊತೆಲಿ ಅಲ್ಲಿ ಈ ಕಡೆಗೆ ಇದ್ದ. ನಾನು ಈಗ ಕೊಚ್ಚೆ ಹೊರಗೆ ಹೋಗಿದ್ದೀನಿ, ಅದ ಅವ್ರ ಪಡ್ಕೊಂಡು ನಾನು ಅದು ಸಪ್ಲೈಯರ್ ಇದ್ದೆ. ಅವನಿಗೆ ಸ್ವಾಮಿ ಇದು ಇಂದ ಬಿಲ್ಲು ಕೊಡ್ತು, ಬಿಲ್ಲ ಯಾವುದೇ ಕೊಚ್ಚುಂಡೆ ಕೊಡ್ತು, ಕೊಚ್ಚು ಅವಳ ಕೊಂಡು ಹೋಗಿ ಇಲ್ಲಿ ಅಂತಾರಪ್ಪ ಕೊಚ್ಚುಂಡೆ ಕೈಲಿ ಕೊಡ ಎಂಡೆ ಕೈಲಿ ಕೊಡ್ತಾನೆ ಆಗಿ ಈಗ ಕೊಚ್ಚು ಅಲ್ಲ ಎಳು ನಡೆಸಿಟ್ಟು ಹೋಗಿ. ಸ್ವಾಮಿ ಕ್ಯಾಶಲ್ಲಿ ಬಂದು ಕೇಳಿದೆ, ಸ್ವಾಮಿ ಅಂತ ಬಿಲ್ ಹತ್ರ ಎಲ್ಲ ಕೊಚ್ಚು ಕೊಡ್ತಿದ್ದು ಹಿಂದಿಂದ ಪೈಸೆ ಕೊಡ್ತು. ನನಗೆ ಶಾಕು. ನಿಮಗೆ ಎಂದಿನ ಸ್ವಾಮಿ ಹೇಳ್ತಿದ್ದೆ, ಕೊಚ್ಚಿನ ಕೈಲೆಲ್ಲ ಪೈಸೆ ನೀಡ್ತಿಲ್ಲ ಅಂದೆ. ಇಲ್ಲ ಪೈಸೆ ಕೊಡೋದು ಹೋಯ್ತು ಅಂದರೆ ನೀವು ಆರಾಮ ಹೋಯ್ತು ಅಂದರೆ ನಾನು ತಿರುಗಿ ಬಂದೆ. ಹೊರಗಡೆ ಎಲ್ಲ ಬಂದು ನೋಡಿದೆ. ಹುಡುಗ ಅಲ್ಲೇ ನಿಂತು ನಗಾಡ್ತಾ ಇದ್ದೆ. ನಾನು ಕೇಳಿದೆ, ಎಂತರಪ್ಪ ಅದು ಮನೆಯಿಲ್ಲ, ಪೈಸೆ ಕೊಡ್ಕೊಂಡಿಲ್ಲ, ಈ ಥರ ಇಲ್ಲ, ನೀನು ಪೈಸೆ ಕೊಡು ನಗಾಡ್ತಾ ಸುಮ್ಮನೆ. ಅಲ್ಲಿ ಸ್ವಾಮಿ ಇವರು ಶುರು ಮಾಡಿದ್ರು. ಸ್ವಾಮಿ ಇವರು ವಂಡಿಯವರು ಅಲ್ಲಿ ಆರಾಮಲ್ಲಿ ಹೋಯ್ಕೊಳ್ಳ ಒಂದು ಬೆಳೆದಿರ್ಬೇಡ ಅಂತ ಆರಾಮಲ್ಲಿ ಹೋಯ್ಕೊಳ್ಳ ಅಲ್ಲಿಂದನೇ ಹೇಳ್ಕೊಂಡ್ಬರ್ತಿದ್ದಾರೆ ಇವರು. ಸಿಕ್ಕೋದು ಬೆಳೆದಿರ್ ಕಡ ಆರಾಮ್ಲಿಂದ ಆರಾಮ. ಸರಿ ಇದಾಯಿತು. ಅಲ್ಲಿಂದ ಜಾಸ್ತಿಗೆ 2ನೇ ಬಸ್ ಬಂತು. ಇದು ಆರಾಮಲ್ಲಿ ಮೊದಲನೇ ಶೇರ್ ಮಾಡ್ತೀವಿ ನಾವು ಕೋಪದಲ್ಲಿ ತಡೆಯೋಕ್ಕಾಗೋದಿಲ್ಲ, ಇವನಿಗೆ ಹೇಳೋಕ್ಕಾಗೋದಿಲ್ಲಲ್ಲ. ಆಮೇಲೆ 3ನೇ ಬಸ್ ಬಂತು. 3ನೇ ಬಸ್ ಬಂತು. ಸಾಮಿ ಇದೇ ವಂಡಿ ನಿಂಗಂತು ಆರಾಮ ಹೋಯ್ಕೊಳ್ಳ ಕಡೆ ಅಂದೆ ಆರಾಮ ನಿಂಗಳೆ ಹೋಯ್ತು ನಿಕ್ಕಿ ಅಂತ. ಅಲ್ಲಿ ಹೋಗಿ ಬಸ್ ಇಳಿಯುವ ಜಾಗದಲ್ಲಿ ಬಂದು ಫ್ರಂಟ್ ಡೋರಲ್ಲಿ ಜನ ಇಳಿತಾರೆ. ಅರ್ಧ ಜನ ಇಳಿದಿದ್ದಾರೆ ಸರ್. ನನ್ನ ಕಣ್ಣನ್ನು ನಾನೇ ನಂಬೋಕ್ಕಾಗಿಲ್ಲ. ನಾವು ಒಟ್ಟಿಗೆ ಹೋಗಿದ್ದ ಜನ ಸ್ವಾಮಿಗಳೇ ಕೈಗಿಳಿತಿದ್ದೆ. ಅವರು ನನ್ನ ನೋಡಿ ಶಾಕ್. ನಾನು ಈ ಮಕ್ಕಳೇ ಇದ್ದಾರೆ, ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿದ್ರೆ ನಾನು ಕಣ್ಣಿಗೆ ಅಂತ ಯಾರು ನೋಡ್ಬೋದು ನೀವು ಇಲ್ಲೆಲ್ಲ ಹೀಗೆ ಮಕ್ಕಳಿಗೂ ನಾನು ಸಹಾಯ ಮಾಡ್ಬೋದು. ಹಾಗೆ ಯಾವ ಮಕ್ಕಳು ಬಂದರೆ ನೀವು ಅವನ ನಮ್ಮ ಸರಿ ಎಲ್ಲ ನೋಡ್ತಾ ಇದ್ದೀನಿ ಅಂತೂ ಎಲ್ಲೂ ಕಾಣ್ತಾ ಇಲ್ಲ. ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಅಲ್ಲಿಂದ ನೆಟ್ಟಿಗೆ ಬಂದು ಗುರುವಾರಿಗೆ ನಾನು ಬರೋಕ್ಕಿಲ್ಲ ಅಂತೇಳಿ ಹೇಳ್ಕೊಂಡು ಹೊರಟಿದ್ದೆ. ಆಮೇಲೆ ಏನಾಯಿತು, ಇವರು ಸಿಕ್ಕಿದ ಮೇಲೆ ಇವ್ರ ಜೊತೆಲಿ ಗುರುವಾರಿಗೆಲ್ಲ ಬಂದು ಗುರುವಾರಿಂದ ಪುನಃ ನನಗೆ ಅಷ್ಟೊಂದು ನಾನು ದುಡ್ಡು ಖಾಲಿ. ಮತ್ತು ಗುರುಸ್ವಾಮಿ ಇದ್ರಲ್ಲ ಅವ್ರ ಹತ್ರ ನಾನು ಹೇಳಿದೆ, ಅಡ್ಜಸ್ಟ್ ಮಾಡಿ ಬಾಕಿ ಕೊಡ್ತೀನಿ ಆಯಿತು ಅಂತ. ಆ
ಹಾಗೆ ನಾವು ಮಡಿಕೇರಿಗೆ ಬರ್ತೀವಿ ನೋಡಿ 3 ವರ್ಷದ್ದು 3 ಥರ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣ. ಶಬರಿಮಲೆಗೆ ಯಾಕೆ ಹೋಗ್ಬೇಕು ಸ್ವಾಮಿ? ಅಯ್ಯಪ್ಪ, ಇಂತಹ ಒಂದು ಅನುಭವಗಳನ್ನು ಕೇಳ್ತಾ ಇದ್ದರೆ ನಾವು ನಿಜಕ್ಕೂ ನಿಮ್ಮಲ್ಲಿ ಇಂಥ ಅನುಭವ ಎಷ್ಟು ಸ್ವಾಮಿಗಳೇ ಆಗಿದೆಯೋ ಗೊತ್ತಿಲ್ಲ. ಆದರೆ ಆ ಭಗವಂತ ಯಾವ ರೂಪದಲ್ಲಿ ಬರಬಹುದು ಅನ್ನೋ ಒಂದು ನಾವು ಏನು ಶರಣಘೋಷಕ್ಕೆ ಹೋಗ್ತೀವಿ, ಯಾವುದೋ ರೂಪದಲ್ಲಾದರೂ ಬರ್ತಾರೆ ಅನ್ನೋದಕ್ಕೆ ಇವರಿಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆ ಭಗವಂತನ ಸಾಕ್ಷಾತ್ಕಾರ ಆಗಿರೋದ್ರಿಂದಲೇ 46 ವರ್ಷದ ನೆನಪುಗಳನ್ನು ಪಟನೆ ಸಮಯ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಹೀಗೆ ಅಂತ ಹೇಳಿದ್ರು ಕೂಡ 75 ವರ್ಷದಲ್ಲಿ ಈ ಅನುಭವನ ನಮ್ಗೆ ಹೇಳಕ್ಕೆ ಬಂದಿದ್ದಾರೆ ಅಂದರೆ ಇವರೇ ನಮ್ಗೆ ಅಯ್ಯಪ್ಪ. ಯಾಕೆಂದರೆ ಈಗ ದೇವಾಲಯದಲ್ಲಿ ನಾವು ದೇವಾಲಯದಲ್ಲಿ ಆ ದೇವರನ್ನು ಇಲ್ಲಿ ನರಸಿಂಹಸ್ವಾಮಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಪ್ರತಿಷ್ಠಾಪನೆ ಮಾಡೋ ಸಮಯದಲ್ಲಿ ಆ ಭಗವಂತನೇ ನಮಗೆ ಇವ್ರ ರೂಪದಲ್ಲಿ ಬಂದಿದ್ದಾರೆ ಅನ್ನೋದು ಸತ್ಯ ಸ್ವಾಮಿ. ಯಾರೇ ಆಗಲಿ ಯಾರನ್ನೂ ಕೂಡ ನಾವು ಒಂದು ಅನುಮಾನಾಸ್ಪದವಾಗಿ ನೋಡಿದ್ರು ಕೂಡ ಅದರಲ್ಲಿ ಭಗವಂತ ಶಕ್ತಿ ಇರ್ತಾರೆ ಅನ್ನೋದಕ್ಕೆ ಇಷ್ಟು ಸಮಯ ತಿಳಿಸ್ಕೊಂಡಿದ್ದಾರೆ. ಮತ್ತು ಈಗ ನಾವು ಮಾತಾಡಲಿಕ್ಕೆ ನಮ್ಮ ಹತ್ರ ಪ್ರಶ್ನೆಗಳು ಇಲ್ಲ, ಆದರೂ ಸ್ವಾಮಿ ಅವ್ರ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು. ಯಾಕೆಂದರೆ ಸ್ವಾಮಿ, ನೀವು ಆಗಿನ ಶಬರಿಮಲೆಗೂ ಈಗಿನ ಶಬರಿಮಲೆಗೂ ಒಂದು ವಾಕ್ಯದಲ್ಲಿ ಹೇಳೋದಾದರೆ ಯಾತ್ರೆ ಹೇಗಾಗಿದೆ, ಈಗ ಜನಗಳ ಹೇಗಾಗಿದ್ದಾರೆ, ಮತ್ತು ಅಲ್ಲಿ ಬದಲಾವಣೆ ಏನಾಗಿದೆ, ಇದಕ್ಕೆ ನಿಮ್ಮ ಒಂದು ವಿಚಾರ. ನನ್ನದು ಅಂದರೆ ಈಗ ನಿಜವಾಗಲೂ ಸ್ವರ್ಗ. ರೈಟ್ ಫ್ರಮ್ ಇದರಿಂದ ಇಲ್ಲಿಂದ ನೀಲಿಮಲೆಯಿಂದ ಸನ್ನಿಧಾನವರೆಗೆ ಸಿಮೆಂಟ್ ಗಿಮೆಂಟ್ ಎಲ್ಲ ಚೆನ್ನಾಗಿದೆ, ನೀಟಾಗಿದೆ, ಒಳ್ಳೆ. ಈಗ ನಿಜವಾಗ್ಲೂ ಬೇಕಾದ್ರೂ ಪಂಪೆಯಿಂದ ಅಲ್ಲಿವರೆಗೂ ಸ್ವರ್ಗನೇ ಉಳ್ಕೊಳ್ಳೋಕ್ಕೆ. ಮೊದಲು ನಮಗೆ ವಿರಿಗಳು ಮಧ್ಯರಾತ್ರಿ ಆ ಕುಂಬಳತೋಡು ಹೋಗೋಣ. ನಿಮಗೆ ಕುಂಬಳತೋಡು ಗೊತ್ತಾಗಲಿಲ್ಲ, ನಾವು ಮಾಡಿ ಬರ್ತಕ್ಕಂದು ದೇವಸ್ಥಾನದ ಈ ಕಡೆ ಮಧ್ಯದೊಂದು ಜಾಗ ಇತ್ತು, ಅಲ್ಲಿ ವಿರಿಗಳು ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆಲ್ಲ ಇಷ್ಟೆಲ್ಲ ಸೌಕರ್ಯಗಳನ್ನು ನಮ್ಮ ಸ್ವಾಮಿಗಳಿಗೆ ಒದಗಿಸ್ಕೊಟ್ರು ಕೂಡ ಯಾರು ಮಂಡಲ ವ್ರತ ಮಾಡ್ತಾ ಇಲ್ಲ. ಅಲ್ಲಲ್ಲ, ನಾನು ಹೇಳೋದು ನಂದೊಂದು ಅಡ್ವೈಸ್. ಯಾಕಂದರೆ ಅಲ್ಲ, ನಾನು ಹೇಳೋಷ್ಟು ನಾನು ಯೋಗ್ಯತೆ ಅಲ್ಲ, ನಾನು ಯೋಗ್ಯ ಅಲ್ಲ. ಈಗ ಸದ್ಯಕ್ಕೆ ನನ್ನ ಒಂದು ಅಭಿಪ್ರಾಯ ಪ್ರಕಾರ ನಾನು ಅಟ್ಲೀಸ್ಟ್ ಯಾವುದೇ ಸ್ವಾಮಿಗಳಾದರೂ 48 ದಿನ ಅವರು ಮಂಡಲ ವೃತ ಮಾಡಿ ಅವರು ಅಯ್ಯಪ್ಪನ ಸ್ವಾಮಿಗೆ ಹೋಗಿ ಬರಲಿ, ಅವ್ರ ಜೊತೆಯಲ್ಲೇ ಸ್ವಾಮಿ ಅಯ್ಯಪ್ಪ ಜೊತೆಯಲ್ಲೇ ಅನ್ಕೊಂಡಿರ್ತಾರೆ ಅನ್ಕೊಳ್ತಾವ್ರಿಗೆ. ಮತ್ತು ಒಂದು ಬ್ಯಾಡದ ಆಟ ಅದೆಲ್ಲ ಆಡಬಾರ್ದು. 48 ದಿನ ಅಂದರೆ 96 ದಿನ 96 ಸ್ನಾನ ಇರ್ಬೋದು, ಅದು ಮಾಡೋದು ಒಳ್ಳೆಯದು. ನಾವು ಹೋಗ್ತಾ ಇದ್ದಾಗ ಆಗ ನಮಗೇನು ಹೇಳ್ತಂದರೆ 15, 16ನೇ ತಾರೀಕು ನವಂಬರ್ ಹಾಕ್ಸೋದು. ಇನ್ನು ನಾವು ಬಂದು ಬಿಚ್ಚರ್ ಯಾವಾಗ 16, 17ಕ್ಕೆ ಅಲ್ಲಿಗೆಲ್ಲ ಹೋಗಿ ಬರ್ತಾರೆ. ಆ ಥರ ಅದಿದ್ರೆ ಇನ್ನೂ ಒಳ್ಳೆಯದೇ. ಅಲ್ಲ, ಮಾಡೋಕ್ಕೆ ಅವರವ್ರ ಅನುಕೂಲ ಪ್ರಕಾರ ಹೋಗ್ತಾ ಇದ್ದಾರೆ, ಅದು ನಾನೇನು ಹೇಳ್ಕೊಳಕ್ಕೆ ಹೋಗೋದು. ಬಟ್ 48 ದಿನ ಮಾಡಿ ಹೋದರೆ ಗ್ಯಾರಂಟಿ ಅಯ್ಯಪ್ಪ ಅವ್ರ ಜೊತೆಲೇ ಇರ್ತಾರೆ, ಗ್ಯಾರಂಟಿ. ಸ್ವಾಮಿ ಶರಣಂ. ನೋಡಿ, ಇದು ಇವರ ಯಾತ್ರೆ ಮಾಡಿದಂತಹ ಒಂದು ಯಾತ್ರಾ ಕಾಲದ ಫೋಟೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಪ್ಪು ವಸ್ತ್ರದಲ್ಲಿರುವಂತಹ ಸ್ವಾಮಿಗಳೇ ಇವರು. ಈಗ ನಮಗೆ ರಾಮನಗರಕ್ಕೆ ಭಗವಂತನೇ ಹುಡ್ಕೊಂಡು ಬಂದಿರೋಂಥ ಒಂದು ಭಾಸ. ಇವರ ಯಾತ್ರಾ ಅನುಭವವನ್ನು ಹೇಳ್ತಾ ಇದ್ದರೆ ನಮಗೆ ಖಂಡಿತ ಕಣ್ಣಲ್ಲಿ ನೀರು ಬರಬೇಕು. ಬಂದಾಗ ಮಾತ್ರ ಅದು ನಾವು ನಿಜಕ್ಕೂ ಅವರನ್ನು ನಾವು ಗೌರವಿಸಿದಂಗೆ ಮತ್ತು ವಿಚಾರ ಅರ್ಥೈಸ್ಕೊಂಡಂಗೆ. ದಯಮಾಡಿ ಹೇಳಿ. ಇದರಲ್ಲಿ ಒಬ್ಬರು ನನ್ನ ನೇಬರ್, ಇವರು ಕ್ರಿಶ್ಚಿಯನ್, ಅವರು ಈ ಸ್ವಾಮಿ ಅವರು ಮಾಲೆ ಹಾಕಿ ಇದು 18 ಮೆಟ್ಲು. ನಾನು ಇಲ್ಲಿ ನೋಡಿ ಒಬ್ಬರು ಪೊಲೀಸ್ ಸ್ಟಾರ್ಟಿಂಗ್ ಇಲ್ಲಿ ನೋಡಿ ಈ ತಲೆ. ನಾನೇ ನೋಡಿದೆ SI ಅಲ್ಲ, ನಾನೇ ಒಂದು ಹತ್ರ ಹೋಗಿ ಪರ್ಮಿಷನ್ ತಗೋಬೇಕು, 10 ರೂಪಾಯಿ ಕೊಡಬೇಕು ಫೋಟೋ ಕ್ಲಿಕ್ ಮಾಡೋಕ್ಕೆ. 18 ಮೆಟ್ಲು ಹತ್ರ ಸರಿ, ಅಲ್ಲಿ ಹೋಗಿ ಫೋಟೋ ಅಲ್ಲ, ಕ್ಯಾಮ್ರಾ ಸಣ್ಣದು ಆದದ್ದು, ಸಣ್ಣ ಕ್ಯಾಮ್ರಾ 36 ಇದ್ದಿತ್ತು. ಆಮೇಲೆ ನಾನೇನು ಮಾಡಿದೆ, ಬನ್ನಿಸ್ವಾಮಿ ಕಡೆ ಅಂದ್ಬಿಟ್ಟು ನಾನು ಸ್ವಾಮಿಗೆ ಹೇಳಿದ್ರೆ, ಬನ್ನಿ SI ಸ್ವಾಮಿ ಇದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಪರ್ಮಿಷನ್ ಕೇಳ್ಕೊಂಡು ತಗೊಂಡಿದ್ವಿ, ಮಾತಾಡ್ಬಿಟ್ಟು ತಗೊಳ್ಳೋಣ. ನಾನೇ ಹತ್ರ ಹೋದೆ, ಸ್ವಾಮಿ ಶರಣ ಅಂದ್ಕೊಂಡು ಹೋದೆ ಸ್ವಾಮಿ ಹತ್ರ.
ಪೊಲೀಸ್ ಸ್ವಾಮಿ ಅಷ್ಟೊಂದು ಹಿಂದುಗಡೆಯಿಂದ ಪೊಲೀಸ್ ಎಲ್ಲ ರಭಸ ಮಾಡ್ಕೊಂಡು ಮತ್ತು ಅವರು ಇವರು ಹೇಳೋದು ಇಲ್ಲ ಅವ್ರು ಅಲ್ಲೇ ಸ್ಟಾಪ್ ಈ ಕಡೆ ಬರಲಿಲ್ಲ. ಸ್ವಾಮಿ ಹತ್ರ ಹೋಗಿ ಹೇಳಿದೆ ಚೀಟಿ ಅವರು ಎಂಥ ಕೂಲ್ ಗೊತ್ತಾ, ಅಂಥ ಸಮಾಧಾನದಲ್ಲಿ ನಿಮಗೆ ಫುಲ್ ಬೇಕಾ ಅಲ್ಲ ಹಾಫ್ ಸಾಕಾ, ಇಲ್ಲ ಸ್ವಾಮಿ ಫುಲ್ ಇರಲಿ ನಮಗೆ, ಆದರೆ ಬನ್ನಿ ಅವರ ಈ ಕಡೆಗೆ ಕರ್ಕೊಂಡ್ಬಂದು ನಿಲ್ಲಿಸಿ ನಾನು ಹೇಳಿದೆ ಅವ್ರಿಗೆ ಹಿಂದ್ಗಡೆ ನಿಂತ್ಕೊಳ್ಳಿ ಸ್ವಾಮಿ, ನಮ್ಮ ಜೊತೆಲಿ ಈ ಕಡೆಗೆ ನಿಲ್ಲಿ, ನಿಮ್ಮನ್ನ ಕಾಣ್ಬೋದು ಆಯಿತು ಅಂತೇಳಿ ನಿಂತ್ಕೊಂಡ್ರು. ಆ ಫೋಟೋ ತೆಗೆದಾದ್ಮೇಲೆ ನೋಡ್ತೀವಿ, ಅಲ್ಲ ಫೋಟೋ ತೆಗೆದು ಆಯಿತು ಈ ಕಡೆಗೆ ಬಂದು ಈ ಕಡೆ ಬಂದಾವಾಗ ಸ್ವಾಮಿ ಮತ್ತು ನಾವು ಸ್ವಾಮಿ ನಟಿಗೆ ಬಂದು ಈ ಪೊಲೀಸ್ ಹತ್ರ ಕೇಳ್ತಿದ್ದೀನಿ ನಾನು ಎಂದ ಸ್ವಾಮಿ ಇವರು SI ಹಿಡ್ದುಬಿಟ್ಟು ಇದಾಕೆ ಚೊಯ್ಯೋ SI ಅಂದ್ಬಿಟ್ಟಲ್ಲ ಅದೇ. ಆಮೇಲೆ ಅವ್ರು ಹೇಳಿದ್ರು SI ಎಲ್ಲ ಈಜಿಯಾ ಒಳ್ಳೆ ಹೈಯರ್ ಆಫೀಸರ್ ಸ್ವಾಮಿ ಅದು ಅವರು. ನನಗೇನು ಗೊತ್ತು, ಬೆಲ್ಟ್ ಇಲ್ಲ, ಸಾರಿಲ್ಲ, ಮಾಲೆ ಹಾಕೊಂಡಿದ್ದಾರೆ, ಕಾಕಿ ಪ್ಯಾಂಟ್ ಕಾಕಿ ಶರ್ಟ್ ಮಾಲೆ ಹಾಕೊಂಡಿದ್ದಾರೆ. ಆಮೇಲೆ ಅವ್ರು ಹೇಳ್ತಾರೆ ಈಜಿ ಅಂತ ಹೇಳ್ಬೋದು. ನನಗೆ ತಲೆಗೆ ಹೋಗ್ಬಿಟ್ಟು ಹಾಗೆ ಸ್ವಾಮಿ ಅಂತ ಸ್ವಾಮಿ ಶರಣಂ. ಇದರಲ್ಲಿ ಒಂದು ಏನಂದರೆ ಅಕ್ಷಯ ಪಾತ್ರೆ ರೀತಿಯಲ್ಲಿ ಅವರ ಒಂದು ಅನುಭವ ಬರ್ತಾನೆ ಇದೆ, ಅನುಭವವನ್ನು ಹಂಚ್ಕೊಳ್ತಾನೆ ಇದ್ದಾರೆ. ಖಂಡಿತವಾಗಿ ಇವರನ್ನು ಮತ್ತೊಮ್ಮೆ ದೂರವಾಣಿಯಲ್ಲೂ ಕೂಡ ಸಂಪರ್ಕ ಮಾಡ್ತೀವಿ ಅಥವಾ ನಾವೇ ಅವರ ಸ್ಥಳಕ್ಕೆ ಹೋಗಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ತೀವಿ. ಈಗ ಅವರಿಗೆ ನಾವು ಪಾಪ ಇಷ್ಟು ಸಮಯ ನಮ್ಮ ಜೊತೆ ಬಂದು ನಮಗೆ ಅವರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು ಅರಿತುಕೊಂಡು ಶಬರಿಮಲೆ ಯಾತ್ರೆ ಅಂದರೆ ಅದ್ರ ಏನು, ಅದನ್ನು ನಿಜವಾದ ತಾತ್ಪರ್ಯ ಏನು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಆ ಭಗವಂತ ಎಲ್ಲೂ ಮಾತಾಡಿರೋದ್ರ ಏನೋ ಗೊತ್ತಿಲ್ಲ, ಅವರು ಬೇರೆ ಎಲ್ಲಾದರೂ ಹೇಳಿದ್ರೆ ಸ್ವಲ್ಪ ವಿಚಾರ ಯಾವುದೋ ಚಾನಲ್ಗಳಿಗೆ ಇಲ್ಲ ಇಲ್ಲ ಯಾವ ಚಾನಲ್ಗೂ ಹೇಳಿ ನನಗೆ ಅದು ಏನೋ ಗೊತ್ತಿಲ್ಲ, ನನಗೆ ಅಟ್ರಾಕ್ಟ್ ಆಗ್ಬಿಟ್ಟು ನಿಮ್ದು ಇದು ಈ ಯೂಟ್ಯೂಬ್ ಚಾನೆಲ್ ನೋಡಿ. ಹಾಗೆ ನಾನು ಒಂದ್ಸಲ ನಿಮಗೆ ಕಾಲ್ ಮಾಡಿ ಹೇಳಿದ್ದೆ. ಖಂಡಿತ ಸರ್, ಇದು ಆದರೆ ಒಂದೇ ಒಂದು ನನಗೆ ಒಂದು ನನ್ನ ಸ್ವಾಮಿಗಳು ಯಾರೆಲ್ಲ ಮಾಡ್ತಾರೆ ಅವ್ರಿಗೆ ಹೇಳೋದು ಇಷ್ಟೇ, 45 ದಿನ ಮಂಡಲ ಊಟ ಮಾಡಿ ಹೋಗಿ ಬನ್ನಿ ಅಷ್ಟೇ, ಇನ್ನು ಅವ್ರಿಗೆ ಬಿಟ್ಟಿದ್ದು. ಸ್ವಾಮಿ ಶರಣಂ. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ನಿಮ್ಮ ವಿವೇಚನೆ ಇದೆ, ನಿಮ್ಮ ಶಕ್ತಿ ನೀವು ಬಿಟ್ಕೊಳ್ಳಿ, ಆದರೆ ಆ ಕ್ಷೇತ್ರದಲ್ಲಿ ಇಂತಹ ಅನುಭವಗಳನ್ನು ಪಡೆದು ನಿಮ್ಮ ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡಿಬೇಕು ಅಂದರೆ 48 ದಿನ ಕಾಲ ವ್ರತ ಮಾಡಲೇಬೇಕು. ಅಷ್ಟು ಅನುಭವಗಳಲ್ಲಿ ಅವರು ಕೇವಲ ಎಷ್ಟು ನೆನಪು ಬಂತು ಅಷ್ಟು ಹೇಳ್ತಾ ಇದ್ದಾರೆ ಅಂದರೆ ಅಷ್ಟು ಅಚ್ಚಳಿಯದಾಗಿ ಆ ಭಗವಂತ ಅವ್ರ ಜೊತೆ ಉಳಿದಿದ್ದಾನೆ. ಅವರಿಗೆ ಮತ್ತೊಮ್ಮೆ ನಾವು ನಮಸ್ಕಾರ ಮಾಡಲೇಬೇಕು. ಇದು ಆ ಭಗವಂತನಿಗೆ ಅಂಗಿ ಸಲ್ಲಿಸುವಂಥ ನಮಸ್ಕಾರ. ಮಾಲೆ ಹಾಕ್ತಾರೆ ಯಾರಿಗೂ ದೊಡ್ಡವರು ನಮಸ್ಕಾರ ಮಾಡಬಾರ್ದು ಅಂತ ಏನಿಲ್ಲ ಭಗವಾನೇ ನನಗೆ ಫೋನ್ ಮಾಡಿದಾಗೆಲ್ಲ ಭಗವಾನೇನೇ ಅಂತ ಹೇಳ್ತಾರೆ. ಆ ಭಗವಾನೇ ಬಂದಿದ್ದಾರೆ. ಈ ಒಂದು ಭಗವಾನನಿಗೆ ಈ ಒಂದು ನನಗಿಂತ ಕಿರಿಯವನ ಇಲ್ಲ ಮತ್ತೆ ಅವರ ಸಾಷ್ಟಾಂಗ ನಮಸ್ಕಾರಗಳು. ಸ್ವಾಮಿ ಶರಣ ಸ್ವಾಮಿ ನಿಮ್ಮ ಕೈ ಆಶೀರ್ವಾದ ಇರಲಿ. ಸ್ವಾಮಿ ಅಯ್ಯಪ್ಪನ ಆಶೀರ್ವಾದ ಯಾವಾಗಲೂ ಇದೆ, ಅಯ್ಯಪ್ಪನ ಆಶೀರ್ವಾದ ಯಾವಾಗಲೂ ಇದೆ. ಮತ್ತು ಇನ್ನೊಂದೇನೆಂದರೆ ನಾನು ಆ್ಯಕ್ಚುಲಿ ಈಗ ನೀವು ಮಾಲೆ ಹಾಕಿದ್ರಿಂದ ನನಗೆ ನೀವೇ ಅಯ್ಯಪ್ಪ, ನಾನು ಕಾಲಿಗೆ ಬೀಳ್ಬೇಕು ಅರ್ಥ ಆಯ್ತಲ್ಲ ಬಿಡಬೇಕು ಸಮಯ. ಆದ್ರೆ ಅದು ನೀವು ಬಿಡ್ತಾ ಇಲ್ಲ. ನಮಗೆ ನೀವು ನಮಗೆ ತಂದೆ ಸಮಾನ, ಮತ್ತೆ ನೀವು ಭಗವಂತನ ಹತ್ತಿರವಾಗಿ ಕಂಡಿರುವಂತ ಹೇಳಕ್ಕಾಗಿಲ್ಲ. ಅದಕ್ಕೆ ನಾವು ನಿಮಗೆ ಪಾದಕ್ಕೆ ತೊಳೆದು ನೀರು ಕೊಡೋದು ಅಯ್ಯಪ್ಪ ದೊಡ್ಡದು ಮಾಡಬೇಡಿ. ನಾನು ಅಯ್ಯಪ್ಪನ ಮುಂದೆ ನಾನು ಯಾರಿಲ್ಲ, ಯಾರು ಅಲ್ಲ. ಇದು ಮಡಿಕೇರಿಯಿಂದ ಕುಶಾಲನಗರದಲ್ಲಿ ವಾಸಿಯಾಗಿರುವಂತಹ ಶ್ರೀಯುತ ರಾಜಸ್ವಾಮಿಗಳು ತಮ್ಮಯ್ಯ ಸ್ವಾಮಿಗಳು ರಾಮನಗರಕ್ಕೆ ಬಂದು ಅವರ ಆಶೀರ್ವಾದವನ್ನು ಕೊಟ್ಟು ಶಬರಿಮಲೆಯ ಇಷ್ಟು ಯಾತ್ರಾ ಅನುಭವವನ್ನು ಒಂದೊಂದು ಅನುಭವವೂ ಕೂಡ ನಮಗೆ ಪರಿಪಾಠ ಆಗಲಿ ಅಂತ ಅವರು ಕೊಟ್ಟಿದ್ದಾರೆ. ಅದನ್ನು ಕೇಳೋದು, ತಿಳ್ಕೊಳ್ಳೋದು, ತಗೊಳ್ಳೋದು ತಮಗೆ ಬಿಟ್ಟಿದ್ದು. ಇನ್ನೊಂದು ಒಂದೇ ಒಂದು ವಿಷಯ ಹೇಳ್ತೀನಿ. ಕುಶಾಲನಗರದಲ್ಲಿ ಒಂದು ಜನ ಹೇಳೋದಿಲ್ಲ, ನಿಮಗೆ ಗೊತ್ತಾಗಿರ್ಬೋದು, ತಟ್ಟೆ ಹಿಡ್ಕೊಂಡಿರ್ತಾರೆ, ಆರತಿ ತಟ್ಟೆ ಕೆಳಗಡೆ. ಅಲ್ಲಿ ಇವರು ಗುರುಸ್ವಾಮಿ ಕೂತು 15-18 ಮೆಟ್ಲಿಂದ ಹಾಡಾಡ್ತಾ ಇರ್ತಾರೆ. ಹಾಡಾಡ್ತಾ ಇರುವಾಗ ಇವರು ಇಲ್ಲಿ ತಟ್ಟೆ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ಇವ್ರನ್ನ ತೋರಿಸೋದಿಲ್ಲ, ತಟ್ಟೆ ಹಿಡ್ಕೊಂಡವ್ರನ್ನ ತೋರಿಸ್ತಾ ಇರ್ತಾರೆ. ಅದಂತೆಲ್ಲ ಮಾಡೋಕ್ಕೆ ಹೋಗೋದು. ಅವರೊಬ್ಬ ಖಂಡಿತ ನೀವು ಅದು ಮಾಡೋರಿಗೆ ತಪ್ಪು ಅಂತ ಗೊತ್ತಿರುತ್ತೆ. ಆದರೆ ಅದನ್ನು ನಾವು ಹೇಳಿ ನಾವು ಇದಾಗದು ಬೇಡ. ತುಂಬ ಧನ್ಯವಾದ ಸ್ವಾಮಿ, ತುಂಬ ಧನ್ಯವಾದ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ.